ಮತ್ತೆ ವೇದ ಘೋಷ. ಇದನ್ನ ನಮ್ಮದೇ ಸ್ಥಳೀಯ ವೈದಿಕರಾಗಿರ್ತಕ್ಕಂಥ ವೈದಿಕ ವೃಂದದವರೆಲ್ಲರೂ ಕೂಡ ವೇದ ಘೋಷವನ್ನ ನೆರವೇರಿಸಿಕೊಂಡಿದ್ದಾರೆ. ಅವರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಇದರ ಜೊತೆಗೆ ಗುರುವಂದನೆ ನೀಡಿದ್ದಾರೆ, ದೀಪ ಜ್ವಾಲನ ನೀಡಿದ್ದಾರೆ. ಮಾತೆಯರಿಂದ ಆರತಿ ಕೂಡ ಶಂಕರಾಚಾರ್ಯರ ಫೋಟೋಕ್ಕೆ ನೆರವೇರಿಸಿದೆ. ಹಾಗೂ ನಿರ್ದೇಶಕರಾಗಿರ್ತಕ್ಕಂಥ ಅಖಿಲ ಹವ್ಯಕ ಮಹಾಸಭಾದ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಮತಿ ರಾಜಲಕ್ಷ್ಮಿ ದೇವಪ್ಪ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. भद्रं कर्णे विष्णुयाम देवाः भद्रं पश्येमाक्षभिर्यजत्राः श्रीरङ्गैस्तुष्टुवांसस्तनोभिः विषेम देवहितैर्यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्ताक्षो अरिष्टनेमिः स्वस्ति नो बृहस्पतिर्दधातु। ॐ शान्तिः शान्तिः शान्तिः। कर्मणा प्रजया धनेन त्यागेनैके अमृतत्वमादशः परेण नाकं निहितं गृहायां जिभ्राजते तद्यतयो विशन्ति वेदान्तविद्यानसुनिष्ठिताग्राः सन्न्यासयोगाद्यतयश्चुभ्रतत्वाः ते ब्रह्मलोके तु परान्तकाले परावृतात्मैरुच्यन्ति सर्वे चक्रं निपापं परमेष्मभूतं यत्पुण्डरीकं पुरमध्य सकृत्स्नं तत्रापि नष्टं गगनं निशोकस्तस्मिन् यदन्तस्तदुपादितव्यम् यो वेदादोऽस्तः प्रोक्तो वेदान्ते च प्रतिष्ठितः तस्य प्रकृतिरस्य परस्य महेश्वरः। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। ವೇದಘೋಷವನ್ನು ನೆರವೇರಿಸಿರ್ತಕ್ಕಂಥ ವೈದಿಕ ವೃಂದರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈಗ ಚೆನ್ನೈ ವಾದನದ ಮೂಲಕ ಮುಂದಿನ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಮಾತೆಯರು ಪುಷ್ಪಾರ್ಚನೆಯನ್ನು ಮಾಡಬೇಕು, ದೀಪದಾನವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಗುರುವಂದನೆ ನಮ್ಮ ಪ್ರತಿಯೊಂದು ಕಾರ್ಯದಲ್ಲಿ ಒಬ್ಬರು ಕರುಣೆ ನಮ್ಮ ಮೇಲೆ ಇರಲಿ ಅಂತ ಬೇಡ್ಕೊಳ್ತಾ ಪುಷ್ಪಾಂಜಲಿಯನ್ನು ಎಲ್ಲರಿಗೂ
ನೋಡಬಹುದು ಎಂಬ ಒಂದೇ ಒಂದು ಆಸೆಯಿಂದ ಎಂಬ ಕವಿ ವಾಣಿಯೊಂದಿಗೆ ಮುಂದಿನ ಕಾರ್ಯಕ್ರಮಕ್ಕೆ ಅಣಿ ಮಾಡಿಕೊಳ್ಳುತ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮ ಎಲ್ಲರನ್ನ ಸ್ವಾಗತಿಸುವ ಕಾರ್ಯಕ್ರಮ. ಈ ಸ್ವಾಗತ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕಿದ್ದಾರೆ ಶ್ರೀ ರಘುನಂದನ್ ಪಟೇಲ್. ಇವರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಶ್ರೀ ಅಖಿಲ ಹವ್ಯಕ ಮಹಾಸಭಾ ಇವರ ಸಂಪೂರ್ಣ ಸಹಕಾರದಿಂದ ಹವ್ಯಕ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಿ ಸನ್ಮಾನಿಸುವಂತಹ ಸರ್ವ ತಾಲೂಕಿನಲ್ಲಿ ನಡೆಯುತ್ತಿರುವ ಮೊದಲ ಪ್ರತಿಬಿಂಬ ಕಾರ್ಯಕ್ರಮ ಇದಾಗಿತ್ತು. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಿ. ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ಸಂಭ್ರಮಿಸೋಣ ಅಂತ ಹೇಳ್ತಾ ನನ್ನ ಸ್ವಾಗತವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಮೊದಲಿಗೆ ನಮ್ಮ ಕಡೆಗೆ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂತಹ ಶ್ರೀಯುತ ಡಾಕ್ಟರ್ ಎಂ.ಕೆ. ಭಟ್ ಸುಲಭ, ಖ್ಯಾತ ವೈದ್ಯರು, ಮಾಜಿ ಲ್ಯಾನ್ಸ್ ಗವರ್ನರ್, ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀ ಎಚ್. ರಾಜಾರಾಮ್ ಹೊಸಮಾಳೆ, ಪ್ರತಿಬಿಂಬ ಸರ್ವ ನಮ್ಮ ಸಂಚಾಲಕರು ಕೂಡ ಇದಾಗಿದ್ದು ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಕಾರ್ಯಕ್ರಮಕ್ಕೆ ಮುಖ್ಯ ಅಭ್ಯಾಸಕರಾಗಿ ಶ್ರೀ ಸೀತಾರಾಮ ಕಟಿಂಕೆರೆ, ಪ್ರಗತಿಪರ ಕೃಷಿಕರು ಇವರು ಆಗಮಿಸಿದರು. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಮತ್ತೋರ್ವ ಅಭ್ಯಾಸಕರಾದ ಆಗಮಿಸುವಂತಹ ಶ್ರೀ ಬಿ.ಎಸ್. ಮಹಾಬಲೇಶ್ವರ, ಸಹಾಯಕ ನಿರ್ದೇಶಕರು, ತೋಟಗಾರಿಕಾ ಇಲಾಖೆ, ಸಾಗರ, ಇವರು ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಪ್ರತಿಬಿಂಬ ಕಾರ್ಯಕ್ರಮದ ಆಯೋಜನೆಗೆ ಮೂಲ ಕಾರಣೀಕರ್ತರಾದಂತಹ ಅಖಿಲ ಹವ್ಯಕ ಮಹಾಸಭಾ ಬೆಂಗಳೂರು ಇವರಿಗೆ ಹಾಗೂ ಆಗಮಿಸಿದ ಎಲ್ಲ ಮಹಾಸಭೆಯ ಪದಾಧಿಕಾರಿಗಳಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಾರ್ಯಕ್ರಮದ ಆಯೋಜನೆಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಂತಹ ವಿಸ ಪ್ರೌಢಶಾಲಾ ವಿಶ್ರಾಣಿ ಎಲ್ಲ ಆಡಳಿತ ಮಂಡಳಿಯವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ನಮ್ಮ ಮತ್ತೋರ್ವ ಅತಿಥಿಗಳಾದಂತಹ ರಾಜಲಕ್ಷ್ಮಿ ಬೆಳೆಯವರು, ಇವರು ಸಹ ನಿರ್ದೇಶಕರಾಗಿದ್ದು ಅಖಿಲ ಹವ್ಯಕ ಮಹಾಸಭಾ, ಇವರಿಗೂ ಸಹಿತ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮಾಧ್ಯಮ ಮಿತ್ರರಿಗೆ ಆಧಾರದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಬಂದಿರುವಂತಹ ಎಲ್ಲ ತೀರ್ಪುಗಾರರು, ಸ್ಪರ್ಧಾರ್ಥಿಗಳು, ಪ್ರೇಕ್ಷಕ ವರ್ಗದವರಿಗೆ ಹಾಗೂ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕಾರ ನೀಡಿದಂತಹ ಎಲ್ಲ ಬಂಧು ಮಿತ್ರರಿಗೆ, ಕಾರ್ಯಕರ್ತರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಸ್ವಾಗತವನ್ನು ಕೋರಿರ್ತಕ್ಕಂಥ ರಘುನಂದನ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಈಗ ವಿನೂತನವಾಗಿ ನಮ್ಮ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ವಿನೂತನ ಅಂತಂದ್ರೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೊಸ ರೀತಿಯಲ್ಲಿ ನಮ್ಮ ಒಂದು ಹವ್ಯಕರ ಸಂಸ್ಕೃತಿ ಏನಿದೆ, ಸಂಪ್ರದಾಯಗಳೇನಿದೆ, ಹವ್ಯಕರ ಒಂದು ಜೀವನ ಕ್ರಮಗಳೇನಿದೆ, ಎಲ್ಲವೂ ಕೂಡ ವಿಕಾಸ ಆಗಬೇಕು. ಹವ್ಯಕರ ಜನಸಂಖ್ಯೆ ವಿಕಾಸ ಆಗಬೇಕು, ಹವ್ಯಕರ ಮನಸ್ಥಿತಿಗಳು ವಿಕಾಸ ಆಗಬೇಕು ಅನ್ನೋ ದೃಷ್ಟಿನಲ್ಲಿ ಇವತ್ತು ವಿನೂತನವಾಗಿ ಉದ್ಘಾಟನೆಯನ್ನ ಮಾಡ್ತಾ ಇದ್ದ. ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಡಾಕ್ಟರ್ ಎಂ.ಕೆ. ಭಟ್ ಇವರನ್ನ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ಗೊತ್ತಿದ್ದು ಸಿಂಗಾರದಂತೆ ನಮ್ಮ ಹವ್ಯಕರ ಸಂಘಟನೆ ಕೂಡ ವಿಕಾಸ ಆಗಬೇಕು ಅಂತಕ್ಕಂಥ ಆಶಯದೊಂದಿಗೆ ಇಂದು ಉದ್ಘಾಟನೆ ನೆರವೇರಿದೆ. ಉದ್ಘಾಟನೆಯನ್ನ ಮಾಡಿರ್ತಕ್ಕಂಥ ಎಂ.ಕೆ. ಭಟ್ ಇವರಿಗೆ ಮತ್ತು ಅದಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈಗ ಉದ್ಘಾಟಕರಿಗೆ ಗೌರವ ಅರ್ಪಣೆಯನ್ನ ಮಾಡ್ತಾ ಇದ್ದೇವೆ.
ಸ್ವರ್ಪದಲ್ಲಿ ಬಹಳ ವರ್ಷಗಳಿಂದ ಉತ್ತಮ ವೈದ್ಯಕೀಯ ಸೇವೆಯನ್ನ ನೀಡುತ್ತಾ ಬಂದಿರತಕ್ಕಂತಹ ಶ್ರೀಯುತರು ಸಾಮಾಜಿಕ ಕ್ಷೇತ್ರ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮನ್ನ ಸೇವಾ ಮನೋಭಾವದಿಂದ ತೊಡಗಿಸಿಕೊಂಡಿರ್ತಕ್ಕಂಥವರು. ಲಯನ್ಸ್ ಸಂಸ್ಥೆ ಸೇರಿದಂತೆ ಅನೇಕ ಸಂಘ ಸಂಸ್ಥೆಗಳಲ್ಲಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಇವರ ಸೇವೆ ಮೆಚ್ಚುವಂಥದ್ದು. ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿರ್ತಕ್ಕಂಥ ಡಾಕ್ಟರ್ ಎಂ.ಕೆ. ಭಟ್ ಇವರನ್ನ ಮಹಾಸಭಾವು 2ನೇ ವಿಶ್ವ ಹವ್ಯಕ ಮಹಾಸಮ್ಮೇಳನದಲ್ಲಿ ಗುರುತಿಸಿ ಗೌರವಿಸಿದೆ. ಶ್ರೀಯುತರು ಪ್ರತಿಬಿಂಬ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ್ದಾರೆ. ಅವರು ನಮ್ಮ ಈ ಒಂದು ಸಣ್ಣ ಗೌರವವನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಚಪ್ಪಾಳೆಯ ಮೂಲಕ ಎಲ್ಲರೂ ಕೂಡ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾರೆ. ನಮ್ಮ ಗೌರವವನ್ನ ಸ್ವೀಕರಿಸಿರ್ತಕ್ಕಂಥ ನಗುಮುಖದ ಸೇವಾ ಮನೋಭಾವದ ನಮ್ಮ ಈ ಭಾಗದ ಬಹಳಷ್ಟು ಮನೆಯ ಕುಟುಂಬ ವೈದ್ಯರಾಗಿರ್ತಕ್ಕಂಥ ಎಂ.ಕೆ. ಭಟ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಅವರು ನಮ್ಮನ್ನ ಉದ್ದೇಶಿಸಿ ಮಾತಾಡಬೇಕು ಈಗ ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಲೋ, या देवी सर्वभूतेषु मातृरूपेण संस्थिता नमस्तस्यै 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 नमो नमः. जय माता. ಇವತ್ತು ನಮ್ಮ ಹವ್ಯಕ ಬಂಧುಗಳು ಏರ್ಪಡಿಸಿದ ಈ ಪ್ರತಿಬಿಂಬ ಕಾರ್ಯಕ್ರಮ ಮಹಾ ಯಶಸ್ವಿಯಾಗಿರುವಂತೆ ನಡೆಸಿಕೊಡ್ತಾರೆ. ಮುಂಜಾನೆಯ ಮಂಜು ಚಂದ, ಒಡೊಡನೆ ಒಣಗುವ ಸೂರ್ಯ ಚಂದ, ನವೀನ ನೃತ್ಯ ಚಂದ, ಹುಣ್ಣಿಮೆಯ ಚಂದಿರ ಚಂದ, ಮುಂಗಾರು ಮಳೆ ಚಂದ. ಓ ನನ್ನ ಹವ್ಯಕ ಬಾಂಧವರೇ, ನೀವು ಕುಳಿತಿರುವ ಈ ಸಭೆ ಚಂದವೋ ಚಂದ. ವೇದಿಕೆಯ ಮೇಲೆ ಸುಖಾಸನರಾಗಿರುವಂತಹ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷರು, ಹವ್ಯಕ ಸಂಚಾಲಕರು, ನನ್ನ ಆತ್ಮೀಯ ಸ್ನೇಹಿತರಾಗಿರುವ ಶ್ರೀ ಎಚ್ ರಾಜಾರಾಮರ ಹೊಸವಾಳೆ ಅವರೇ ಹಾಗೂ ಪ್ರಗತಿಪರ ಕೃಷಿಕರು, ಮಾಜಿ ಬ್ರಾಹ್ಮಣ ಸಭಾ ಅಧ್ಯಕ್ಷರು, ವಿದೇಶ ಸಂಚಾರದಲ್ಲಿ ಬಹಳ ಅನುಭವ ಪಡೆದವರು ಆದಂತ ನನ್ನ ಹಿರಿಯರಾದ ಶ್ರೀ ಸೀತಾರಾಮಯ್ಯ ಕಟ್ಟೇಕೆರೆಯವರೇ, ಶ್ರೀ ಬಿ.ಎಸ್. ಮಹಾಂತೇಶ್ವರ ಅವರು ಸದಾ ನವಮುಖದವರು, ನನ್ನ ಹೆಸರು ಅವರಿಗೆ ಅನುಭವಿಸುತ್ತಾರೆ. ಸಹಾಯಕ ನಿರ್ದೇಶಕ ತೋಟಗಾರಿಕಾ ಇಲಾಖೆಯವರೇ ಹಾಗೂ ಶ್ರೀ ರಾಜೇಶ್ವರಿ ಅವರು ನಿರ್ದೇಶಕರು, ರವಿಕುಮಾರ್ ಸಭಾ ಸಾಗರ
ಮತ್ತು ಶ್ರೀ ಜಿ ಬಿ ಹೆಗಡೆ ಕಲ್ಕೇರಿಯವರು ಆಗಿದ್ದಾರೆ. ನನ್ನ ಎಲ್ಲ ಸರ್ವ ತಾಲೂಕಿನ ಹವ್ಯಕ ಸಹೋದರ ಸಹೋದರಿಯರೇ, ವಿಶೇಷ ಆಹ್ವಾನಿತರೇ, ಬಂಧುಗಳೇ, ನಿಮಗೆಲ್ಲರಿಗೂ ಈ ಪ್ರತಿಬಿಂಬ ಕಾರ್ಯಕ್ರಮದ ಶುಭಾಶಯಗಳು. ನಾನು ಹೆಚ್ಚು ಸಮಯ ತಗೊಳ್ಳಿಲ್ಲ, ಹೇಳುವಷ್ಟೆಲ್ಲ ಚಂದವಾಗಿ ಹೇಳ್ಬಿಡ್ತೇನೆ. ಓಕೆನಾ? ಗುರುಗಳು ತನ್ನ ಶಿಷ್ಯರಲ್ಲಿ ಕೂರಿಸ್ಕೊಂಡು ಹಣಕ್ಕೆ ದೀಪ ಹಚ್ಚಿದ್ರು. ಆ ಥರ ಸ್ವಲ್ಪ ಉರಿತು, ಆಮೇಲೆ ನಂದಿಸಿದ್ರು. ಅದು ನಂದಿಸಿದ ಮೇಲೆ ಕೇಳ್ತಾರ, ನನ್ನ ಮಾತು ಕೇಳ್ತಾರ. ನಾ ಶುದ್ಧ ಹುಡುಗಿ ಭಾಷೆಯಲ್ಲಿ ಮಾತಾಡುವ ನಾನು, ಆದ್ರೆ ಅದು ಮುಂದೆ ಹೋದರೆ ಅದಕ್ಕೆ ಕೇಳ್ತೇವೆ. ನೆನೆಸಿದ್ರು. ನೆನೆಸಿ ಶಿಷ್ಯರೆಲ್ಲ ಕೇಳಿದ್ರು, ಈ ದೀಪ ಎಲ್ಲಿಗೆ ಹೋಗಿತ್ತು ದೀಪ ಅಂತ ಕೇಳಿದ್ರು. ಯಾರು ಶಿಷ್ಯರು ಉತ್ತರ ಕೊಡಲಿಲ್ಲ. ಮಾತಾಡಿದಾಗ ಒಂದು ಪ್ರಶ್ನೆ ಅದು. ಕೊನೆಗೆ ಒಬ್ಬ ವಿದ್ಯಾರ್ಥಿ ನಿಂತ ಹೇಳ್ದ, ಆ ದೀಪ ಎಲ್ಲಿ ಬಂದಿತ್ತು ಅಲ್ಲಿಯೇ ಹೋಯ್ತು ಸರ್ ಅಂದ. ಆ ಗುರುವಿಗೆ ಗರಿಕೆ ಅನಿಶ್ಚಿತವಾದ ಉತ್ತರ. ಆಗ ಸ್ವಲ್ಪ ಹೊತ್ತಿನ ಶಿಷ್ಯನೇ ಹೇಳಿದ, ಗುರುಗಳೇ, ಆ ದೀಪ ಎಲ್ಲಿಂದ ಬಂತು ಎಲ್ಲಿಂದ ಹೋಯ್ತು ಮುಖ್ಯ ಅಲ್ಲ, ದೀಪ ಎಷ್ಟೊತ್ತು ಉರಿತು, ಎಷ್ಟು ಜನರಿಗೆ ಬೆಳಕು ನೀರಿತು ಅನ್ನೋದು ಮುಖ್ಯ. ಅದೇ ಆಶಯದಲ್ಲಿ 2000 ವರ್ಷಗಳಿಂದ ಇರುವಂತ ಈ ಹವ್ಯಕ ಸಾಮ್ರಾಜ್ಯ ಸಹಸ್ರ ವರ್ಷಗಳ ಬೆಳಗಲಿ, ಉರಿಯಲಿ, ಸಮಾಜದಲ್ಲಿ ಮಾದರಿಯಾಗಲಿ ಇರುವಂತಹ ಆಶಯದಿಂದ ನಾನು ಇವತ್ತು ದಿವಸ ಈ ಪ್ರತಿಬಿಂಬ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇದ್ದೇನೆ. ನೆನೆಸ್ತಾ ಇದ್ದ ಹವ್ಯಕರ ಭಾಷೆ, ನಾನು ಎಲ್ಲ ಹವ್ಯಕರು ವಿನಂತಿ ಮಾಡ್ಕೊಳ್ತೇನೆ, ನೀವು ಹವ್ಯಕ ಭಾಷೆಯಲ್ಲೇ ಮಾತಾಡಬೇಕು. ಕೆಲವು ವಿಶೇಷ ಕಾರ್ಯಕ್ರಮವನ್ನು ಬಿಟ್ಟರೆ ಹವ್ಯಕ ಭಾಷೆಯಲ್ಲೇ ಮಾತಾಡಬೇಕು. ನಾ ಆಸ್ಪತ್ರೆಗೆ ಯಾರು ಬರ್ತಾರೆ, ನಾ ಡಾಕ್ಟರ್ ಅಂತ ಹೇಳಿ ಅವ್ರು ಹವ್ಯಕ ಭಾಷೆ ಬಿಟ್ಟು ಬೇರೆ ಭಾಷೆ ಮಾತಾಡ್ತಾರೆ. ನಮ್ಮವ್ರೆ ಈ ಹವ್ಯಕ ಕೇಳ್ತೇನೆ, ಹೌದು ಹವ್ಯಕ ಭಾಷೆ ಮಾತಾಡ, ನೀನು ಎಷ್ಟು ಡಾಕ್ಟರ್ ಹೇಳ ಪ್ರೀತಿ ಹೆದರುತ್ತೆ. ಆ ಹವ್ಯಕ ಭಾಷೆ ಹಾಗಾದ್ರೆ ಹೀಗೆ ಹತ್ರ ಒಂದು ಕಥೆ ಶುರು ಮಾಡ್ಬಿಟ್ಟ. ಮಾತಾಡ್ಸು ಕಷ್ಟ, ಮಾತಾಡ್ಸು ಶುರು ಮಾಡ್ಬಿಟ್ಟ. ನನ್ನ ಮಕ್ಕಳು ಎಲ್ಲರೂ ನಮ್ಮ ಮೊಮ್ಮಕ್ಕಳು ಎಲ್ಲರೂ ಹವ್ಯಕ ಭಾಷೆ ಮಾತಾಡೋದು. ಈಗ ಬೆಂಗಳೂರಿದ್ರು ಎಲ್ಲರೂ ಹವ್ಯಕ ಭಾಷೆಯಲ್ಲೇ ಮಾತಾಡೋದು. ನನ್ನ ಮನೆಯಲ್ಲಿ ನಿಮಗೂ ಅಷ್ಟೇ, ಈ ಮೊಮ್ಮಕ್ಕಳು ಬೆಂಗಳೂರಿದ್ದಿತ್ತು ಕಡೆ ನಮ್ಗೆ ಇಂಗ್ಲೀಷ್ ಬರ್ತಾರೆ, ಹವ್ಯಕ ಭಾಷೆ ನಿಲ್ಲಿಸ್ಬಿಟ್ರಿ, ತಪ್ಪು. ಅದ್ರಂತ ಹವ್ಯಕ ಭಾಷೆಯಲ್ಲೇ ಮಾತಾಡ. ಹವ್ಯಕ ಭಾಷೆ ಇನ್ನೂ ಉಳಿಯುವ 1000 ವರ್ಷ. ಎರಡನೇದು ಹವ್ಯಕ ಮಹಿಳೆಯರು ನೋಡಿ ಚಂದ, ಈ ಸಭೆ ಚೆಂದಾಗಿದೆ ನಿಮ್ಮಿಂದ. ನಮ್ಮ ಹವ್ಯಕ ಸಂಸ್ಕೃತಿ, ನಮ್ಮ ಧಾರ್ಮಿಕ ಆಚರಣೆ, ನಮ್ಮ ಧಾರ್ಮಿಕ ಒಂದು ಗಂಡು ಕಟ್ಟಿನ ಸ್ಥಿತಿ ಇತ್ತು ಆದ್ರೆ ಅದು ಹವ್ಯಕ ಮಹಿಳೆಯರಿಂದ. ದೇವರ ಪೂಜೆ ಇರಬೇಕು, ಯಾವ ವ್ರತ ಇರಬೇಕು, ಯಾವ ಧಾರ್ಮಿಕ ಕಾರ್ಯಕ್ರಮಕ್ಕೆ ಇರಬೇಕು, ದೇವಸ್ಥಾನ ನಡೀತಾ ಇರಬೇಕು, ಅದು ಮಹಿಳೆಯರ ಭಕ್ತಿಯಿಂದ ಪ್ರೀತಿಯಿಂದ ಬಂದು ಆ ಕಾರ್ಯಕ್ರಮ ಚೆನ್ನಾಗಿ ಏರ್ಪಡ್ಬೇಕಂತೆ ನಿಮ್ಮ ಹವ್ಯಕ ಸಂಸ್ಕೃತಿ ಎಂದು ತೋರಿಸ್ತೀವಿ. ನಿಮಗೆ ನಾನು ಅನಂತ ನಮಸ್ಕಾರಗಳನ್ನು ಹೇಳ್ತೀನಿ. ನಮ್ಮ ಹವ್ಯಕರಿಗೆ 2000 ವರ್ಷಗಳ ಇತಿಹಾಸ ಒಂದೇ ಅಲ್ಲ. ಮಯೂರ ವರ್ಮ, ಮೊದಲು ಮಯೂರ ಶರ್ಮ, ಅವನ ಕಾಲದಲ್ಲಿ ಕದಮ ಸಾಮ್ರಾಜ್ಯದ ಕಾಲದಿಂದ ಹವ್ಯಕಿದ್ದಾರೆ. ನಮ್ಮದು ಮೂಲ ಬನವಾಸಿ 5 ಛತ್ರಕ್ಕೆ ಹೋದವರು ನಾವು. 5 ಛತ್ರದಿಂದ ಮತ್ತು ಪುನಃ ನಮ್ಮ ಬನವಾಸಿ ಕರ್ಕೊಂಡು ಮಯೂರ. ಅಂದಿನಿಂದ ಇಲ್ಲಿಯವರೆಗೆ ಕೊಂಕಣ ಪಟ್ಟಿಯಲ್ಲಿ ಮಲೆನಾಡಿನಲ್ಲಿ ಹಾಡಿಕೊಂಡಿರುವಂತಹ ಈ ಹವ್ಯಕರು ಸ್ವಾಭಿಮಾನ, ಅವರ ಹುಟ್ಟು ಗುಣ, ಸತ್ಕಾರ, ಅವರ ರಕ್ತ ಗುಣ, ಎಲ್ಲವನ್ನು ಗೌರವಿಸುವುದು ಅವರ ಮನೋಗುಣ. ಅಂತಹ ಉನ್ನತ ಆದರ್ಶದ ಈ ಹವ್ಯಕರ ಒಂದು ಸಭೆಗೆ ಇವತ್ತಿನ ದಿವಸ ಉದ್ಘಾಟನೆ ಮಾಡಿದ್ದಾರೆ. ಬಂದು ಹವ್ಯಕರ ಬುದ್ಧಿವಂತರೆಷ್ಟು ನನ್ನ ಉಪಕಥೆ ಹೇಳ್ತಾರೆ. ಹೇಳ ಈಶ್ವರ ಪಾರ್ವತಿ ಆಕಾಶ ಮಾರ್ಗವಾಗಿ ಹೋಗ್ತಾ ಇದ್ರು. ಹೋಗ್ತಾ ಇರುವಾಗ
ಕೆಳಗೆ ಪಾರ್ವತಿ ರೋಡ್ ಭೂಮಿನ ಅದೊಂದು ಗಂಡ ಹೆಂಡತಿ ಭಾರಿ ಜಗಳ ಆಗ್ತಾ ಇದ್ವಿ. ಸಿಕ್ಕಾಪಟ್ಟೆ ಜಗಳ. ಆ ಕೆಟ್ಟ ಭಾಷೆ ಅದು. ಅದನ್ನ ಈ ಬೇಸಿಗೆ ಹೇಳೋದಲ್ಲ ಭಾಷೆ, ಹೇಳೋದಿಲ್ಲ ಕಾಮೂರ್ತಿ. ಆ ಭಾಷೆ ಮಾತಾಡ್ತೀವಿ. ಆ ಪಾರ್ವತಿ ಅಂತ ನೋಡಿ ಭಾರಿ ಜಗಳ ಆಗ್ತಾ ಹೆಚ್ಚು ಹೊಡಿತಾ ಇದ್ದ. ಅವನಿಗೆ ಏನಾದ್ರು ಬರ ಕೊಟ್ಟಿರ್ತಾನೆ, ನಾನು ದುಡ್ಡು ಕೊಡ್ತೀನಿ ಅವನಿಗೆ. ನಮಗೆ ಬೇಡ ಪಾರ್ವತಿ, ಅದು ಹೊರ ಕೊಟ್ಟರೆ ಅದು ಹಾಳಾಗ್ತದೆ, ದುರುಪಯೋಗ ಆಗ್ತದೆ, ಬೇಡ. ಇದೇ ಕೊಡದೆ ನಾನು ಊಟ ಹಾಕ್ತಿರಲ್ಲ ಅವ್ರದ್ದು ಅಂತ ಕಡೆ ಹೋಗಿ ಅವನ ಕೊಟ್ಟ ಅವನಿಗೆ ಗಂಡನ ಕೊಡೋದು. ಅವನ ಈಶ್ವರ ಬಂದರೆ ಯಾವ ವರ ಬೇಕು ಕೊಟ್ಟ. ಅವನ ಸಿಗ್ತಲೇ ಇದ್ದ. ಅದೇ ಹುಲಿ ಆಗ್ಬಿಟ್ಟು ಸಿಕ್ಕುವುದು. ಅವೇನು ಮಾಡ್ದ, ವರ ಕೊಡ್ತಾರ, ವರ ಕೊಡಿ ಅಂತ. ನೀವೊಂದು ವರ ಕೊಟ್ಟಿದ್ದಲ್ಲ, ಏನು ಬೇಕಾದ್ರೂ ಕೊಡ್ತೇನೆ. ನನಗೆ ನಾನು ಹೇಳ್ತೀನಿ ಬ್ರಹ್ಮರಾಕ್ಷಸಿ ಆಗೋರು ವರ ಕೊಡಿ ಅಂತ. ಅವ್ನು ಬ್ರಹ್ಮರಾಕ್ಷಸಿ ವರ ಕೊಡಿ ಅಂತ ಕೂಡ ತದಾಸ್ತು ಅಂತ ಅವನು ಹೇಳ್ತಾ ಆಗ್ತದೆ. ಬ್ರಹ್ಮರಾಕ್ಷಸಿ ಆಗಿ ಬ್ರಹ್ಮರಾಕ್ಷಸರು ದಾಟನೇ ತಿನ್ಬಿಡು. ಪಾರ್ವತಿಗೆ ಹೌದಾ ಹೇಳಿಲ್ಲ, ವರವನ್ನು ಅಪತ್ರಿಗೆ ಕೊಟ್ಟು ಹೀಗೆ ಆಗ್ತು. ಅದು ಹೋದ ಸ್ವಲ್ಪ ಹೋಗ್ಬೇರೆ ನಿಶಾನಿ ಗುಡ್ಡೆ ಬೇರೆ ಬ್ರಾಹ್ಮಣ ಅವೇ ಬ್ರಾಹ್ಮಣ ಹೋಗ್ತಾ ಇದ್ದ ಬಿಡಿ ಉಳಿಸು ಮಧ್ಯಾಹ್ನ. ಆಗ ಹೋಗ್ತೇನಿಲ್ಲ ಅವ್ರು ಕಾಣ್ತು ಪಾರ್ವತಿ ನೋಡಿ ಯಾವುದೋ ಬರ ವ್ಯಕ್ತಿ ವಿಶ್ವ ಹೋಗ್ತಾ ಇಲ್ಲ, ಒಂದು ವರ ಕೊಡಿ. 10 ವರ ಕೊಡವ. ಹೌದು ನೀವು ವರ ಕೊಡಲಿ ಅವಾಗ ನೋಡಲು ಇವು ಏನು ಮಾಡ್ತಾರೆ ಅಂತೇಳಿ ಹೋಗ ಅವನ ಕಡೆಗೆ ನಿನಗೆ ಏನು ವರ ಬೇಕು ಕೊಡ್ತೇನೆ, ಒಂದೇ ವರ ಕೊಡು ಕೇಳೋದಿಲ್ಲ. ಆಗ ಅವ ಹೃದಯ ಬ್ರಾಹ್ಮಣ ಇದ್ದಾರೆ. ನಿಶಾನಿಗೆ ಹೋಗ್ತಾ ಇದ್ದ. ಕೂಡ ಆಸ್ಪತ್ರೆಗೆ ಹೋಗ್ತಾ ಇದ್ದ. ಕಡೆ ಈಶ್ವರ ಹತ್ರ, ಈಶ್ವರ ನನಗೆ 5 ನಿಮಿಷ ಸಮಯ ಕೊಡಿ, ಪಕ್ಕದಲ್ಲೇ ನನ್ನ ಮನೆ ಇದ್ದು ಅದು ಹೋಗಿ ಶುದ್ಧ ಸ್ನಾನ ಶುದ್ಧ ಆಗುತ್ತೆ, ದೇವರ ಹತ್ರ ಹೊರಕ್ಕೆ ಆಗೋದು ಹೇಳಿ ಮನೆ ಬಂದ. ಮನೆ ಹೋಗಿ ಅಪ್ಪಂದ, ಅಪ್ಪ ಈಶ್ವರ ಬಂದು ಪ್ರತ್ಯಕ್ಷ ವರ ಕೊಡ್ತಾ ಇದ್ದ, ಎಂತ ವರ ಕೇಳು, ಎಂತ ಕೇಳ್ತೇನೆ, ನಾನು ಕಣ್ಣೆ ಕಾಣ್ತೇನೆ, ಕಣ್ಕೊಂಡು ಬೇಡ ಅಂದ. ಕೇಳ ಅಮ್ಮನ ಕೇಳ್ದ. ಅವನ ಎಂತ ವರ ಕೇಳವೇ ಕೇಳ್ದ. ಅಮ್ಮನ ಎಂತ ಮದುವೆ ನಿಂಗೆ 4 ವರ್ಷ ಆಗ್ತೀನಿ, ಮಕ್ಕ ಇಲ್ಲ, ಒಂದು ಮೊಮ್ಮಗಳು ಕೊಡ ಹೇಳೋ. 1 ವಾರ ಹೋಗಿ 2 ವಾರ ಆಗ್ತೀಗ ಅರೆ ಹೆಂಡತಿ ಒಳಗೆ ಕೇಳ, ಎಂತ ಕೇಳಿ ಕೇಳ್ದ. ಹವ್ಯಕ ಗಂಡಿಗೆ ಹೆಂಡತಿ ಮಾತಾಡ ಬಾಯಿಗೆ ಎಂತ ಕೇಳ್ಬೇಕು, ಎಂತ ಕೇಳ್ತದ ಈ ವರ್ಷಿ ಬರ್ತಾನ ನೀವು ಆ ಬಿಡಿಸೋ ಕಾಣ್ತೀಯ. ನಿಮಗೆ ಒಂದು ಶ್ರೀಮಂತಿಗೆ ಬರೆಯಲು ವರ ಕೇಳಿ 3 ವಾರ ಸಂಬಂಧ ಏನು ಮಾಡಲು ಆಸೆ ಮಾಡ್ಬೋದ. ತಾನೇ ಹೋಗಿ ಈಶ್ವರನ ಹತ್ರ ಒಂದೇ ವರ ಹೋಗಿ ಕೇಳ, ಈಶ್ವರ ಬಂಗಾರದ ತುತ್ತಲ್ಲಿ ಮೊಮ್ಮಗನನ್ನ ತೂಗಿಸುವ ಅಜ್ಜಿಯನ್ನ ನನ್ನ ಅಜ್ಜಿ ಕಣಿ ತುಂಬ ನೋಡೋ ವರ ಕೊಡು. ಈಶ್ವರ ತಥಾಸ್ತು ಅಂತ ಕಡೆ ನನಗೆ ಅಂತ ಈಶ್ವರ ಪಾರ್ವತಿಗೆ ನೋಡಿ ತಲೆ ನೋಡಿದ್ಯಾ, ನಾ ಕೇಳಿದ 1 ವಾರ 3 ವಾರ 1 ವಾರದಲ್ಲಿ ಕೈ ಕೊಟ್ಟು ಕೇಳ, ಗಂಡು ಅಂತ ಮೊಮ್ಮಗ ಕಡುವ ಶ್ರೀಮಂತ ಕೇಳುವಂತ. ಇದು ಹವ್ಯಕ ಭಗವಂತೆ 2000 ವರ್ಷದಿಂದ ನಾವೇನೋ ಇಬ್ಬರ ಪ್ರಪಂಚದಲ್ಲಿ ತುಂಬ ಇದು ಒಂದೇ. ಇನ್ನೊಂದು ಸಂಕತೆ ಇಲ್ಲ, ಹರಿಕತೆ ನಾವು ಹರಿಕತೆ ಮಾಡ್ತಾ ಇದ್ದು. ಹರಿಕತೆ ಮಾಡ್ಬೇಕಾದ್ರೆ ಅವ್ರು ಒಳ್ಳೆ ಜನ ಹರಿ ಮಾಡ್ತಾ ಇದ್ರು. ಮುಂದೆ ಒಂದೊಬ್ಬ ನಮ್ಮ ಹೈದರಾಬಾದ್ ಒಬ್ಬ ಹವ್ಯಕ ಇದು ಒಂದು ಮಧ್ಯಸ್ಥ ನಡೀತು. ಅವ್ರೇನು ಮಾಡಿದ್ರು, ಶುರು ಮಾಡಿದ್ರು. ಇರ್ತವ್ರು ಚಂಡೆ ಬ್ರಾಹ್ಮಣರು ಬ್ರಹ್ಮನ ತಲೆಯಿಂದ ಹುಟ್ಟಿದ್ದಾರೆ, ಕ್ಷತ್ರಿಯರು ಭುಜದಿಂದ ಹುಟ್ಟಿದ್ದಾರೆ, ವೈಶ್ಯರು ತೊಡೆಯಿಂದ ಹುಟ್ಟಿದ್ದಾರೆ, ಶೂದ್ರರು ಅದರಿಂದ ಹುಟ್ಟಿದ್ದಾರೆ. ಅವ್ರು ಹಿಂದಿದ್ದಾರೆ, ಅವ್ರು ಜಗತ್ತು ಕಲಿತು ಘೋಷಿಸಿಕೊಂಡು ಒಂದು ಹತ್ತಿಯಲ್ಲಿ ಬಂದ್ಬಿಟ್ರ ಸಭೆಗೆ. ಹೇಗೆ ಹೇಳ್ತೀರಿ ನೀವು, ಎಂಥ ಭಾಷಣ ಮಾಡ್ತೀರಿ, ಎಂಥ ಹರಿಕತೆ ಮಾಡ್ತೀರಿ, ಯಾರ ಪಾಲಿಗೆ ಬಂದ, ಯಾರ ಕಾಲಿಗೆ ಬಂದ, ಒಂಥರ ಇಂಥಟ್ಟು ಆಗುತ್ತೆ. ಒಂದು ಮುಖ್ಯ ಹಾಕ್ಬಿಟ್ಟ, ಒಂದು 10 ದಿನ ಹೊಡೆದೇ ಬಿಡ್ತಿದ್ದ. ಅಷ್ಟೊತ್ತಿಗೆ ಅವ್ರು ಒಂದೇ DSL ಕರೀತಿರ್ಲಿ. ಅವ್ರು ಬಂದರು, ಏನಾಯ್ತು ಈಗ ನೋಡಿ, ನೀವಿದ್ದೀರಿ, ನೀವು ದೊಡ್ಡ ಜನ ಹೇಳ್ತೇವೆ, ಅವ್ರ ಪಾಲಿಗೆ ನಮಗೆ ಅಪಮಾನ ಆಗಿದೆ ಅಂತ. ಆಗ ಅವ್ರು ಹೇಳ್ತಾರೆ, ನೋಡಿ ಅವ್ರ ಪಾದಗಳಲ್ಲ, ಪಾದ ಕಡಿಮೆ. ಗಂಗಾ ಮಾತೆ ವಿಷ್ಣುವಿನ ಪಾದದಿಂದಲೇ ಹುಟ್ಟಿದ್ದು, ವಿಷ್ಣು ಭೂಮಿ ಆಗಿದ್ದು ಪಾದದಿಂದಲೇ. ಶ್ರೀಪಾದ ಎಂಬ ಪಾದಧೂಳಿ ಎಂಬ
ದೇವರಿಗೆ ತಲೆ ಹೂವು ಆಗ್ಬಿಟ್ಟು ಪ್ರಸಾದ ಅದನ್ನೇ ತಗೊಂಡು ಪಾದ ಪೂಜೆ ಅಂತ ಹೇಳ್ತಾರೆ. ತಲೆಗೆ ಯಾರು ಪೂಜೆ ಮಾಡ್ತಿಲ್ಲ. ಪಾದ ಮಹಿಮೆ ಇರಬೇಕಾದ್ರೆ ನೀವು ಪಾದ ಕೆಳಮಟ್ಟ ತಗೊಂಡ್ರೆ ಒಂದು ಹಾಗೆ ಹೂಗಲ್ಲ ಪಾದವೇ ಶ್ರೇಷ್ಠ ಖುಷಿಯಿಂದ ಅಂದ್ಬಿಡು. ಆಗ ಕಾರ್ಯಕ್ರಮ ಮುಗಿದ ಹರಿದಾಸ ಬಂದು ನಾನು ಗೌರವ ಉಳಿಸಿದ್ದೆ ಅಂತ ಅವ್ರು ಹೇಳಿದ್ರು, ಎಲ್ಲ ಕೆಲಸವು ಆ ಶಕ್ತಿಯಿಂದ ಒಪ್ಪಲ್ಲ, ಅದು ತರಬೇಕಾಗ್ತು. ತಲೆ ಯಾರು ಬ್ರಾಹ್ಮಣರೇ ಹೇಳ್ತಾ ಹವ್ಯಕ ಬುದ್ಧಿವಂತಿಗೆ ಯಾವ ಸಮಯಕ್ಕೆ ಮಾತಾಡೋದು, ಯಾರು ಯಾವ ರೀತಿ ಗೌರವದಲ್ಲಿ ಮಾತಾಡೋದು ಎಲ್ಲವನ್ನು ನಮ್ಮ ಕಲಿಯೋಗ್ತಾರೆ. ಅಷ್ಟು ಪ್ರವೀಣರು ಯಾರು ಮನಸ್ಸಿಗೂ ಮಾಡೋದಿಲ್ಲ. ಸಾಮಾನ್ಯವಾಗಿ ಯಾರು ಮನಸ್ಸಿಗೂ ಮಾಡೋದಿಲ್ಲ. ಅವ್ರಿಗೆ ಖುಷಿಯಾಗೋದಕ್ಕೆ ಪ್ರೀತಿ ಮಾಡುವಂತ ನಡ್ಕೊಳ್ಳುವಂತ. ಹೀಗಾಗಿ ನಾವು ಎಲ್ಲರೊಳಗೆ ಎಲ್ಲ ಸಮಾಜದ ಎಲ್ಲ ಬಂಧುಗಳು ನಾವು ಬೇಕಾಗಿದೆ. ಈಗ ನೆಕ್ಸ್ಟ್ ಇನ್ನೊಂದು 2 ಮಾತ್ರ ಮುಗಿಸುತ್ತೆ. ಬದಲಾಗುತ್ತಿರುವ ಕಾಲ. ಈಗ ಕಾಲ ಕಳೆದ 50 ವರ್ಷಗಳ ಹಿಂದೆ 50 ವರ್ಷಕ್ಕೂ ಕಾಲ ಬದಲಾಗ್ತಿದ್ದಿಲ್ಲ. ನಾ ಅಜ್ಜಿನ ಕಾಲ ಹೇಗಿತ್ತು, ಮೊಮ್ಮಗನ ಕಾಲ ಹಾಗೆ ಇರ್ತಿತ್ತು. ಈಗ ಆಗಲ್ಲ. ಈ ಪ್ರತಿ 5 ವರ್ಷ ಕಾಲ ಬದಲಾಗ್ತು, ಪ್ರತಿ ವರ್ಷ ಕಾಲ್ ಮಾಡೆಲ್ ಬದಲಾಗ್ತು, ಪ್ರತಿ ವರ್ಷ ಮೊಬೈಲ್ ಬದಲಾಗ್ತು. ಹೌದಾ? ಈ ವರ್ಷ ಬದಲಾಗ್ತಾರೆ ಮೊಬೈಲ್ ಲೇಟೆಸ್ಟ್ ತಗೊಂಡ್ರೆ 2 ವರ್ಷಕ್ಕೆ ಸಾಕು ಮತ್ತೊಂದು ಆಗ್ತು. ಏನೋ ಆಗ್ತದೆ ಬೇರೆ ಪ್ರತಿಯೊಂದು ಬದಲು, ಜನಾಂಗ ಬದಲು, ಆಲೋಚನೆ ಬದಲು, ವಿಚಾರ ಬದಲು, ವಿಜ್ಞಾನ ಬದಲು, ವೈದ್ಯಕೀಯ ಬದಲು ಎಲ್ಲರೂ ಬದಲಾಗ್ತಾ ಇತ್ತು. ಆ ಬದಲಾವಣೆಗೆ ನಾವು ಭವ್ಯಕರು ಹೊಂದಿಕೊಳ್ಳವು. ಅದು ಒಂದು ಮಾತು ಹೇಳ್ತಾನೆ, ಯಾವುದೇ ಕಾರಣಕ್ಕೂ ನಾವು ಹವ್ಯಕರ ಸಂಸ್ಕಾರ, ಹವ್ಯಕರ ಧಾರ್ಮಿಕ ವಿಧಿ, ಹವ್ಯಕರ ಭಾಷೆ, ಹವ್ಯಕರ ಒಂದು ಗಟ್ಟಿಯೊಂದು ತನವನ್ನು ನಾವು ಬಿಟ್ಟು ಮಾಡಬಾರದು. ನಾವೇನಾದ್ರೂ ಇಷ್ಟು ವರ್ಷ ಇದ್ರೆ, ನಾವು ಬರೀ ಹುಡುಕ ತಗೊಂಡ್ಬಿಟ್ಟಿದ್ರೆ ಹವ್ಯಕ ಹೆಸರು ಹೇಳ್ತಿಲ್ಲ. ಬರೀ 5 ಲಕ್ಷ ನಮಗೆ ಅಧ್ಯಯ. ಮೋಸ್ಟ್ ಮೈನಾರಿಟಿ ಇನ್ ದ ವರ್ಲ್ಡ್, ಅತ್ಯಂತ ಕಡಿಮೆ ಸಂಖ್ಯೆಯ ಜನಾಂಗ ನಾವೇ ಅಲ್ಲಿ. ಕಾಲಕ್ಕೆ ಹೊಂದಿಕೊಳ್ಳುವುದು ಮುಖ್ಯ, ನಮ್ಮ ಸಂಸ್ಕಾರವನ್ನು ಇಟ್ಕೊಳ್ಳುವುದು ಮುಖ್ಯ. ಮತ್ತೆ ಒಳ್ಳೆ ಒಂದು ಸೂಚನೆ ಕೊಟ್ಟಿದ್ರು. ಹವ್ಯಕ ಸಂಖ್ಯೆ ಕ್ಷೀಣಿಸ್ತಾ ಇದೆ. ಯಾಕಂದ್ರೆ ಕುಟುಂಬ ಯೋಜನೆಯನ್ನು ಪ್ರಥಮ ಬಾರಿಗೆ ಸರ್ಕಾರದ ಆದೇಶ ಅಳವಡಿಸೋದು ಯಾರು? ಹವ್ಯಕರು. ಹವ್ಯಕರೀಗ ಒಂದೊಂದು ಮಗ ಒಂದೊಂದು ಮನೆಗೆ, ಒಂದು ಮನೆಗೆ ಒಂದು ಮರ ಅದಿರ್ಲಿ. ಈ ಮತ್ತು ಬುದ್ಧಿವಂತರ ಆಯ್ತು ಹವ್ಯಕರು. ಮಕ್ಕಳೇ ಬೇಡ. ನನ್ನ ಅಣ್ಣಗಿದ್ದ ಹಿಂಗಾದ ಒಂದು 50 ವರ್ಷದಿಂದ ಹೀಗಾಗಿ ಬಂದು ಬೇಡ ಹೆಜ್ಜೆ ಬೇಡ ಮದುವೆನೇ ಬೇಡ ಅಂತ ಬದಲಾವಣೆ ಆಗಿದೆ. ಕಾಲಕ್ಕೆ ಸರಿಯಾಗಿ ಹೊಂದ್ಕೊಳ್ಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್. ಇನ್ನೊಂದು ಸಾಮರಸ್ಯ ಹಾಗೂ ಇತರ ಸಮಾಜದವರವರೇ ಬಾಂಧವ್ಯ, ಇದು ಮೋಸ್ಟ್ ಇಂಪಾರ್ಟೆಂಟ್. ನನಗೆ 55 ವರ್ಷ ಹಿಂದೆ ನಾನು MBBS ಪಾಸ್ ಆಗಿ ಯಾವ ಪ್ರತಿ ವರ್ಷ ನಾವು ಬಿಡುಗಡೆ ಆಗಬೇಕಾದ್ರೆ ಹಿಪೋಕ್ರೇಟ್ ಓದ್ತಾ ಇರ್ತಾರೆ, ಒಂದು ಪ್ರತಿಜ್ಞೆ ವಹಿಸ್ತಾ ಇರ್ತಾರೆ. ಆ ಪ್ರತಿಜ್ಞೆ ಏನ್ ಹೇಳ್ತಾರೆ ಅಂದ್ರೆ, ನಾವು ಚಿಕಿತ್ಸೆ ಮಾಡುವಾಗ ಯಾವುದೇ ಜಾತಿ, ಮತ, ಪಂಥ, ಧರ್ಮ ನೋಡದೆ ಚಿಕಿತ್ಸೆ ಮಾಡಬೇಕು. ನಾವು ಚಿಕಿತ್ಸೆ ಮಾಡುವಾಗ ಅವನ ಬಡತನ, ಸಿರಿತನ, ಅಂತಸ್ತುಗಳನ್ನು ನೋಡದೆ ಮಾಡಬೇಕು ಅಂತ ಪ್ರತಿಜ್ಞೆ ಮಾಡಿಕೊಂಡಿದೆ. ಈಗ ನಿಮ್ಗೊಂದು ಹೇಳ್ತೇನೆ, ನಮ್ಮ ಈ ಊರಿನಲ್ಲಿ ಊರಿಕೊಳ್ಳಿ, ನಮ್ಮ ಒಂದೇ ಸಮಾಜ ಅಲ್ಲ, ಅನೇಕ ಸಮಾಜಗಳಿರ್ತವೆ. ಎಲ್ಲ ಸಮಾಜದೊಡನೆ ನಾವು ಬಂಧುಗಳಾಗಿ ಸಾಮರಸ್ಯ ಮಾಡಬೇಕು. ಯಾಕಂದ್ರೆ ಇಂದಿನ ಕಾಲದಲ್ಲಿ ಯಾವ ಸಮಾಜಕ್ಕೂ ಹಿಂದಿಲ್ಲ. ಎಲ್ಲ ಸಮಾಜಕ್ಕೂ ಶಿಕ್ಷಣ ಇದೆ, ಎಲ್ಲ ಸಮಾಜಕ್ಕೂ ಪ್ರತಿಭಾವಂತರಿದ್ದಾರೆ. ನೋಡಿ, ನಮ್ಮ ಪತ್ರಿಕಾ ಮಿತ್ರ ಮಾಡಿದ್ದಾರೆ, ಡಾಕ್ಟರ್ ಅವರಿಗೆ ಡಾಕ್ಟರೇಟ್ ನೀಲೇಶ್ ಅವರು ಅಂತ ಪ್ರತಿಭಾವಂತರಿದ್ದಾರೆ, ಮಾತುಗಾರರಿದ್ದಾರೆ, ಉದ್ಯಮಿಗಳಿದ್ದಾರೆ, ವಾಗ್ಮಿಗಳಿದ್ದಾರೆ, ರಾಜಕೀಯ ಧುರೀಣರಿದ್ದಾರೆ. ಎಲ್ಲ ಸಮಾಜದವರು ಮುಂದಾಗಿದ್ದಾರೆ. ಈಗ ನಾವೇ ಸ್ವಲ್ಪ ಹಿಂದೆ ಹೆಜ್ಜೆ
ವಿಚಾರ ಮಾಡಿದ್ರೆ ನಮ್ಮ ಸಂಘಟನೆ ಇನ್ನೂ ಬೇಕು, ಸಂಘಟನೆ ಬೇಕು. ಅದಕ್ಕಾಗಿ ಕೃಷಿ ಮಾಡಿದ್ರು ರಾಜರಮೇರು ನಮ್ಮೊಂದು ನಾಗಗೋಡಿ. ಅದು ಬ್ರಾಹ್ಮಣ ಒಟ್ಕೊಂಡು ಸಿಕ್ಕಿವೆ ಇಲ್ಲ, ಬ್ರಾಹ್ಮಣ ಒಟ್ಕೊಂಡು ಒಂದೇ ಉಪಾಯ. ಯಾವ್ದು ಊಟ, ನಾನು ಹೇಳೋದು ಊಟ ಇಟ್ಟು ಕಂಡ್ರೆ ಇದೇ ಸ್ವಲ್ಪ ಸಾಕಾಗ್ತಾ ಕೆಸಿ ಬಂದು ಊಟ ಅಂತ ತಗ ಸಾವು ಅದನ್ನು ಬಿಟ್ರೆ ಕಳೆಗೆ ಊಟ ಮಾಡ್ತಾರೆ ಬರ್ತಿದ್ರ ಹೊರಟವರು ಕಳೆ ಬಂದು ಕಾಮನ್ ನೀವು ಅನ್ಸಕ್ಕೆ ಕಳ್ಕೊಂಡಿದ್ದೆ. ಆದ್ರಿಂದ ಹವ್ಯಕ ಬಂಧುಗಳು ನೆನ್ಪಿಟ್ಕೊಳ್ಳಿ, ಎಲ್ಲ ಜನಾಂಗದವರೊಡನೆ ಪ್ರೀತಿಯಿಂದ ಬಂಧುತ್ವದಲ್ಲಿ ಎಲ್ಲರನ್ನು ಗೌರವಿಸಿ ಎಲ್ಲರನ್ನು ಬೆಳೆಯುವುದು ನಮ್ಮ ಹವ್ಯಕ ಸಂಸ್ಕೃತಿ ಆದರ್ಶ ಏನಿದೆ ಅದನ್ನು ಅವರಿಗೆಲ್ಲ ಬಿಂಬಿಸಿ ಅವರಿಗೆ ಮಾದರಿಯಾಗಿ ನಾವು ಮಾಡಬೇಕು, ನಾವು ಬೆಳಗಬೇಕು. ಭಕ್ತಿರ ಮಾತು, ಒಂದು ಕೊನೆಯ ಮಾತು, ಹವ್ಯಕರ ಅಪ್ಪಟ ಬಂಗಾರ ಅದು ನೀವು ಬಂಗಾರ ಹಾಳಾಗುವುದ ತುಕ್ಕಿದೆ ಉಂಟ ಮಣ್ಣಿನೆಲ್ಲ ಹೋಗಿದೆ 100 ವರ್ಷ ಆಗುತ್ತಿದೆ. 100 ವರ್ಷ ಬೆಳಗಾದ್ರೂ 100 ಕೋಟಿ ಬೆಲೆ ಹೆಚ್ಚಾಗಿರುತ್ತೆ, ಬಂಗಾರ ಹಾಳಾಗಿರ್ತದೆ. ಬಂಗಾರವೇ ಎಷ್ಟು ಮಾಡ್ತಾ ಇದ್ರು. ನಾವು ಇನ್ನೂ ಸಹ ಸಮಸ್ಯೆ ಇದ್ರು ಕೂಡ ನಾವು ಬಂಗಾರವಾಗಿ ಇರೋಣ, ಬಂಗಾರವಾಗಿ ನೋಡ್ಕೋಣ ಅಂತ ಹೇಳ್ತಾ ಎಲ್ಲರೊಡನೆ ಒಂದಾಗಿ ಎಲ್ಲರನ್ನ ಕೂಡಿಕೊಂಡು ಎಲ್ಲರಿಗೆ ಮಾದರಿಯಾಗಿ ನಮ್ಮ ಸಮಾಜ ಬೆಳಗಿನ ಆಶಿಸುವವರಿಗೆ ಕವಿ ಚಕ್ರವರ್ತಿ ಎನಿಸಿರ್ತಕ್ಕಂಥದನ್ನ ನನ್ನ ನುಡಿ ಟಾಟ್ ಡಾಟ್ ಹಣ ಅಲ್ಲ. ಅಂದ್ರೆ ಅದರಲ್ಲಿ ಒಂದೊಂದು ಅಕ್ಷರವನ್ನು ಹೇಗೆ ಉಚ್ಚಾರ ಆಗ್ತದೆ ನೋಡಿ, ಅದೇ ರೀತಿ ಡಾಕ್ಟರ್ ಮಾತು ಕೇಳಿದಾಗ ಹಂಗೆ ಅನಿಸ್ತು ನನಗೆ. ಟಾಟ್ ಡಾಟ್ ಹಣ ಯಾರ ಮಾತು, ಡಾಕ್ಟರ್ ಮಾತು, ಅವ್ರು ಕೊಡೋ ಔಷಧಿ ಕೂಡ ಹಾಗೆ ನಾವು ಕೊಟ್ಟು ಅವ್ರು ತಗೊಂಡ್ರೆ ಗ್ಯಾರಂಟಿ ಹುಷಾರಾಗಬೇಕಂತ. ಅವ್ರು ಹೇಳಿದ ಪಥ್ಯವನ್ನು ಮಾಡ್ಕೊಂಡ್ರೆ ಖಂಡಿತ ಹುಷಾರಾಗುತ್ತೆ. ಆ ರೀತಿ ಅವ್ರು ಡಾಕ್ಟರ್ ಅವರ ಧ್ವನಿ ಹಾಗೆ ಇತ್ತು, ಅವರು ಮಾತಾಡಿರ್ತಕ್ಕಂಥದ್ದು ಕೂಡ ಹಾಗೆ ಇತ್ತು. ಈ ರೀತಿ ನಮ್ಮ ಸಮಾಜಕ್ಕೆ ಏನ್ ಬೇಕು ಅಂತದನ್ನ ತಿಳಿಸಿಕೊಟ್ಟಿರ್ತಕ್ಕಂಥ ಡಾಕ್ಟರ್ಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಈಗ ಮುಂದಿನ ಮಾತುಗಳನ್ನ ಅತಿಥಿಗಳು ಆಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮಳೆ ಬರ್ಬೋದು ಸಂಜೆ, ನಮ್ಗೆ ಸ್ಪರ್ಧೆಗಳು ಇರ್ತಕ್ಕಂಥ ಕಾರಣದಿಂದಾಗಿ ಆದಷ್ಟು ಬೇಗ ಚುಟುಕಾಗಿ ನಿಮ್ಮ ಮಾತುಗಳನ್ನ ಆಡ್ಬೇಕು ಅಂತ ಕೇಳ್ಕೊಳ್ತೇನೆ. ಮೊದಲನೇದಾಗಿ ಶ್ರೀ ಸಿದ್ದರಾಮಯ್ಯ ಕಟ್ಟಿನಗೇಡ್ರೆ ಪ್ರಗತಿಪರ ಕೃಷಿಕರು, ಇವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತಾಡ್ಬೇಕು ಅಂತ ಕೇಳ್ಕೊತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಸಭೆಯ ಅಧ್ಯಕ್ಷರೇ, ಹಾಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಬಂದಿರ್ತಕ್ಕಂಥ ಎಲ್ಲ ಹವ್ಯಕ ಬಂಧುಗಳೇ, ಪ್ರತಿಮಾ ಕಾರ್ಯಕ್ರಮ ಇದು ನಮ್ಮ ಹವ್ಯಕ ಸಂಪ್ರದಾಯಗಳನ್ನ ಸಂಸ್ಕಾರಗಳನ್ನ ಉಳಿಸ್ತಕ್ಕಂತಹ ಒಂದು ವ್ಯವಸ್ಥೆ, ಪ್ರತಿಬಿಂಬದ ಒಂದು ಉದ್ದೇಶ. ಇದಕ್ಕೆ ಮಹಿಳೆಯರು ಮತ್ತೆ ಎಲ್ಲ ಒಂದು ಇದರ ಸಾರ್ಥಕತೆಯನ್ನ ಪಡಿಬೇಕು. ಜೊತೆಗೆ ನಾವು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ನಾವು ಮುಂದುವರಿಬೇಕು. ನಮ್ಮ ಸಮಾಜ ಇದೆ, ವಿದ್ಯೆಯಲ್ಲಿ ನಾವು ಮುಂದಿದ್ದೇವೆ. ಆದರೆ 100ಕ್ಕೆ 90 ಜನ ಮಕ್ಕಳು ಹೊರಗಡೆಗೆಲ್ಲ ಇದ್ದಾರೆ, ನಮ್ಗಿಂತ ಆದಾಯ ಜಾಸ್ತಿ ಮಾಡ್ತಾರೆ. ಆದರೆ ಅದರ ಪ್ರಯೋಜನ ನಮಗೆ ಅಷ್ಟು ಕಷ್ಟ ಇದೆ. ವಿಶೇಷವಾಗಿ ನಮ್ಮ ದೌಲತ್ ಅವ್ರದ್ದೆಲ್ಲ ಕಮಿಟ್ಮೆಂಟ್ಸ್ ಇರ್ತದೆ, ನಮಗೆ ಅವ್ರಿಗೆ ಕೊಡೋದಕ್ಕೆ ಸಮಯ ಕೊಡೋದಕ್ಕಾಗೋದಿಲ್ಲ, ದುಡ್ಡು ಕೊಡೋಕ್ಕಾಗೋದಿಲ್ಲ, ಸಂತೋಷದಲ್ಲೂ ಒಳಗೊಳಕ್ಕಾಗೋದಿಲ್ಲ, ದುಃಖದಲ್ಲೂ ಒಳಗೊಳಕ್ಕಾಗೋದಿಲ್ಲ. ಈ ಸ್ಥಿತಿ ಇದೆ, ನಿರ್ಮಾಣ ಇದೆ. ಆದರೆ ಅದನ್ನು ಅವರು ಸ್ವಲ್ಪ ಬದಲಾಯಿಸಿಕೊಂಡು ನಮ್ಮ ಹತ್ರಕ್ಕೆ ಇಟ್ಕೊಂಡು ನಮ್ಮವರಿಗೆ ಏನು ವೃದ್ಧಾಶ್ರಮ ಆಗ್ತಾ ಇದೆ ಆ ಥರ ಅದಕ್ಕೆ ಸಹಕಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಪ್ರತಿಬಿಂಬದ ಉದ್ದೇಶ ಆರ್ಥಿಕವಾಗಿಯೂ ನಮ್ಮ ಜೊತೆ ಮುಂದುವರಿಬೇಕು. ನಮ್ಮ ಹತ್ರ ದುಡ್ಡಿದ್ರೆ ಮಾತ್ರ ನಾವು ಬೇರೆಯವ್ರಿಗೆ ಸಹಾಯ ಮಾಡೋಕ್ಕೆ ಸಾಧ್ಯ. ಆ ತರಹ ಒಂದು ವ್ಯವಸ್ಥೆ ಇದೆ. ಈಗ ನಾನು ಹೆಚ್ಚು ಹೇಳಬೇಕಾದಿಲ್ಲ, ಡಾಕ್ಟರ್ ಕೊಡ್ತೀನಿ, ಈಗ ನಾನು ಹೇಳೋದಕ್ಕೆ ಜಾಸ್ತಿ ಮುಗಿಬಿಟ್ಟಿದ್ದಾರೆ, ಇನ್ನೊಂದು ಇಲ್ಲ. ಆದ್ದರಿಂದ ಸಮಯವೂ ಕೂಡ ಮುಂದೆ ಸ್ಪರ್ಧೆಗಳು ಭಾಳ ಇದ್ದಾವೆ. ಅದರಿಂದ ನಾನು ಈ ಸಂದರ್ಭದಲ್ಲಿ ಹೇಳೋದೇನು ಅಂತಂದರೆ, ಆರ್ಥಿಕವಾಗಿ ನಾನು ಯಾರೇ ಓದೋರಿದ್ರೆ ಅಥವಾ ಕಾಯ್ದೆಯವರಿದ್ರೆ ನನಗೆ ಸಾಧ್ಯವಾದ ಮಟ್ಟಿಗೆ ನಾನು ಸಹಾಯ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಸಹಾಯದ ಭರವಸೆಯನ್ನ ನೀಡಿರ್ತಕ್ಕಂಥ ಸಿದ್ದರಾಮಯ್ಯ ಕಟ್ಟಿನಕೆರೆ ಇವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ವಿ. ಈಗ ಶ್ರೀ BS ಮಹಾಬಲೇಶ್ವರ, ಸಹಾಯಕ ನಿರ್ದೇಶಕರು, ತೋಟಗಾರಿಕಾ ಇಲಾಖೆ, ಸಾಗರ, ಇವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ವಿ. ವೇದಿಕೆ ಮೇಲೆ ಉಪಸ್ಥಿತರಿರುವ ಗಣ್ಯರೇ, ಸಭೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಬಂಧು ಭಗಿನಿಯರೇ,
ಪತ್ರಿಕಾ ಮಾಧ್ಯಮದಲ್ಲಿ. ಈಗಾಗಲೇ ಬಹಳ ಸಮಯ ಆಗಿದೆ, ಆದರೂ ನಾವು ಹವ್ಯಕರ ಒಂದು ಪರಂಪರೆಯನ್ನು ಉಳಿಸಿ ಬೆಳೆಸ್ತಕ್ಕಂಥ ಒಂದು ಕಾರ್ಯ ಹವ್ಯಕ ಸಮ್ಮೇಳನದ ಮೂಲಕ ನಮ್ಮನ್ನು ನಾವು ಪ್ರತಿಬಿಂಬದಲ್ಲಿ ನೋಡ್ತಕ್ಕಂಥ ಒಂದು ಕಾರ್ಯ ನಿಜವಾಗ್ಲೂ ಶ್ಲಾಘನೀಯವಾಗಿದೆ. ನಮ್ಮ ಹವ್ಯಕ ಬಂಧುಗಳು ಇಲ್ಲಿ ಮುಖ್ಯವಾಗಿ 6 ಜಿಲ್ಲೆಗಳಲ್ಲಿ ಒಂದು ಸ್ವಲ್ಪ ನಾವು ಐಡೆಂಟಿಟಿ ಇಟ್ಕೊಂಡಿದ್ದೀವಿ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಈ ರೀತಿಯಾಗಿ. ಆದರೆ ವಿಶ್ವದ ಎಲ್ಲ ಭಾಗದಲ್ಲೂ ಹವ್ಯಕ್ತಿದ್ದೀವಿ. ಸೊ ಅದು ನಮ್ಮ ಒಂದು ಶಕ್ತಿ ಅಂತೇಳಿ ನಾವು ಅಂದ್ಕೊಳ್ಬೇಕು. ಯಾಕಂದರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಮ ಯುವಕರಾಗಿರ್ಬೋದು ಅಥವಾ ನಮ್ಮ ಹಿರಿಯರು ಅಥವಾ ನಮ್ಮ ಒಂದು ಸಂಸ್ಕೃತಿಯನ್ನು ಕಟ್ಟಿ ಬೆಳೆಸಿರ್ತಕ್ಕಂಥವ್ರು ಬೇರೆ ಬೇರೆ ಭಾಗದಲ್ಲಿದ್ದಾರೆ. ಮತ್ತು ನಮ್ಮ ಸಂಸ್ಕೃತಿಯನ್ನು ಪ್ರತಿ ಭಾಗದಲ್ಲಿ ಹೋದಾಗೂ ಅದನ್ನು ಪ್ರತಿಬಿಂಬಿಸಿದ್ದಾರೆ. ಅಂದರೆ ಈಗ ಅಮೆರಿಕಕ್ಕೆ ಹೋದರೂ ನಮ್ಮ ಖಾದ್ಯಗಳು ಸಿಗ್ತವೆ, ನಮ್ಮ ನಾಟಕಗಳು ಅಥವಾ ಯಕ್ಷಗಾನ ಆಗಿರ್ಬೋದು ಅಥವಾ ಎಲ್ಲದರಲ್ಲೂ ಅಭಿರುಚಿ ಇರ್ತಕ್ಕಂಥ ಜನರು ನಮಗೆ ಪ್ರತಿ ಸ್ಥಳಕ್ಕೆ ಹೋದಾಗೂ ಸಿಗ್ತಾರೆ. ನಮ್ಮಲ್ಲಿ ಒಂದು ಹಿಂದೆ ಏನಿರ್ತಂದ್ರೆ ಬ್ರಿಟಿಷ್ ಕಾಲದಲ್ಲಿ ಕೊಡಗಿನ ಯುವಕರು ಅಥವಾ ಅವರ ಒಂಥರ ನಮ್ಮ ಥರ ಹೋಲಿಕೆ ಇತ್ತು. ಕೊಡಗರು ಅಲ್ಲ ಅಂತ ಹೇಳಿದ್ರೆ ನಾವು ಹವ್ಯಕರು ಅನ್ನೋ ರೀತಿ ಒಂದು ಬಿಂಬ ಇತ್ತು. ಅಂದರೆ ಹವ್ಯಕರಿಗೆ ಅಷ್ಟೊಂದು ಸ್ಪಷ್ಟವಾಗಿ ಗುರುತು ಮಾಡೋಕ್ಕೆ ಸಾಧ್ಯತೆ ಇದೆ. ಅಂದರೆ ಹವ್ಯಕರು ಹೌದು, ಇವರ ಒಂದು ಮುಖಚರ್ಯ ನೋಡಿದ್ರೆ ಇವರು ಹವ್ಯಕರು, ಇವರ ಒಂದು ಭಾವನೆ, ಇವರ ಒಂದು ಧಾರ್ಮಿಕ ನಿಷ್ಠೆ, ಆಮೇಲೆ ಇವರ ಒಂದು ಸಂಸ್ಕೃತಿ ಆ ಒಂದು ಮುಖದಲ್ಲೇ ಬಿಂಬ ಆಗೋ ರೀತಿಯಲ್ಲಿ ಇರ್ತಾ ಇತ್ತು. ಸೊ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಸಂಸ್ಕೃತಿ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ನಾವು ಪಾಶ್ಚಾತ್ಯಕ್ಕೆ ಮಾರೋಗಿದ್ದೇವೆ ನಾವು. ಯಾಕಂತ ಹೇಳಿದ್ರೆ ನಮ್ಮ ಮಕ್ಕಳು ಹೊರಗಡೆ ಹೋದವರು ಮತ್ತೆ ಊರಿಗೆ ಬಂದು ಜೀವನ ಕಟ್ಕೊಳ್ಳೋ ಅಂತ ಒಂದು ದಿನಗಳು ಕಡಿಮೆ ಆಗ್ತಾ ಇದ್ರು. ಅದಲ್ಲೇ ಅವರು ಮನೆ ಮಾಡ್ಕೊಳ್ತಾ ಅದಲ್ಲೇ ಜೀವನವನ್ನ ಮುಂದುವರಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಬಂದಿದೆ. ಸೊ ನಮ್ಮ ಹವ್ಯಕರ ಒಂದು ಮೂಲ ಅಂತ ಹೇಳಿದ್ರೆ ಕೃಷಿ ಮತ್ತೆ ನಮ್ಮ ಆಯುರ್ವೇದ ಅಥವಾ ನಮ್ಮ ಗಿಡಮೂಲಿಕೆಗಳ ಬಗ್ಗೆ ಇರ್ತಕ್ಕಂಥ ಒಂದು ಅಪಾರ ಜ್ಞಾನ. ಯಾಕಂದ್ರೆ ನಾವು ಇಲ್ಲಿ ಎಲ್ಲ ಕಡೆ ಇರ್ತಕ್ಕಂಥವ್ರು ಸಹ ಪಶ್ಚಿಮ ಘಟ್ಟಗಳ ತಪ್ಪಲಿದ್ದೀವಿ. ಸೊ ಅದರಲ್ಲಿ ವಿಶಿಷ್ಟವಾಗಿ ನಮ್ಮ ಒಂದು ಜೀವನ ಶೈಲಿಯನ್ನು ನಾವು ಮಾಡ್ಕೊಂಡಿದ್ದೀವಿ. ಹಾಗೆ ಕೇರಳದಲ್ಲಿ ಮಲಯಾಳಿಗಳು ಮಲಯಾಳಿಗಳು ಪ್ರಪಂಚದಲ್ಲಿ ಎಲ್ಲೇ ಬಿಟ್ಟರು ಬದುಕು ಬರ್ತಾರೆ. ನಾವು ಅಷ್ಟೇ ಹವ್ಯಕರು ಎಲ್ಲೇ ಪ್ರಪಂಚದಲ್ಲಿ ಬಿಟ್ಟರು ಅಲ್ಲಿ ಆ ಕ್ಷೇತ್ರವನ್ನ ಬೆಳಗ್ಗೆ ಬರ್ತೀವಿ ಅನ್ನೋದಕ್ಕೆ ಇದೊಂದು ಸೂಕ್ತ ನಿದರ್ಶನ. ಮುಖ್ಯವಾಗಿ ನಮ್ಮ ಹಳ್ಳಿ ಜೀವನವನ್ನು ನಾವು ಮತ್ತೆ ಕಟ್ಟಬೇಕಾಗಿದೆ. ಯಾಕಂದ್ರೆ ಹಳ್ಳಿಗಳಿಗೆ ಹೋದ್ರೆ ನಾವು 60 ವರ್ಷ ಮೇಲಿನ ಹಿರಿಯರೇ ನಮಗೆ ಮಾತ್ರ ಕಾಣ್ತಾರೆ. ಈಗ 2 ಜನ ಇದ್ದಾರೆ, ಗಂಡ ಹೆಂಡತಿದ್ದವರಿಗೆ ಒಬ್ಬೊಬ್ಬರೇ ಕಾಣುವಂತ ದಿನಮಾನಗಳು ಬರ್ತಾ ಇದ್ದಾರೆ. ಸೊ ಅದಕ್ಕಾಗಿ ನಾವು ಈ ಬಗ್ಗೆ ಹೆಚ್ಚು ಚಿಂತನೆಗಳನ್ನು ಮಾಡಬೇಕಾಗಿದೆ. ಸೊ ಅದ್ರ ಬಗ್ಗೆ ಏನು ಮುಂದಿನ ಕ್ರಮಗಳಾಗಬೇಕು, ಮಕ್ಕಳು ನಮ್ಮ ಹಳ್ಳಿ ಬರೋಕ್ಕೆ ವಾಪಸ್ ಬರೋದಕ್ಕೆ ನಮ್ಮಲ್ಲಿ ಏನು ಕೆಲಸ ಕಾರ್ಯಗಳು ಆಗಬೇಕಾಗಿದೆ ಅನ್ನೋ ಬಗ್ಗೆ ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿದೆ. ಅದೇ ರೀತಿಯಾಗಿ ನಮ್ಮ ಹವ್ಯಕರಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಕೊರತೆಗಳಿದ್ದಾವೆ. 16ನೇ ಶತಮಾನದಲ್ಲಿ ಜಾನ್ ಬುಕಲನ್ ಅಂತೇಳಿ ನಮ್ಮ ಈ ಭಾಗದಲ್ಲಿ ಓಡಾಡೋರು ಈ ಹವ್ಯಕರು ಸ್ವಲ್ಪ ಏನಂದ್ರೆ ಸ್ವಂತ ಬುದ್ಧಿ ಜಾಸ್ತಿ ಉಪಯೋಗಿಸ್ತಾ ತಮ್ಮನ್ನು ತಾವೇ ಕಾಲೆಳ್ಕೊಳ್ತಾ ಹೋಗ್ತಾರೆ. ಇನ್ನೊಬ್ಬರನ್ನು ಬೆಳೆಯೋದ್ರ ಬಗ್ಗೆ ಅವರಲ್ಲಿ ಚಿಂತನೆಗಳು ಸ್ವಲ್ಪ ಕಡಿಮೆ ಇದ್ದಾವೆ, ಬೇರೆ ಇದರಲ್ಲಿ ಕಂಪೇರ್ ಮಾಡ್ಕೊಂಡಿದ್ದಾರೆ. ಸೊ ಆ ಒಂದು ಭಾವನೆ ನಮ್ಮ ಇದರಲ್ಲಿ ಮುಂದುವರ್ಕೊಂಡು ಹೋಗಿದೆ. ಸೊ ಅದಕ್ಕಾಗಿ ನಾವೇನಂದ್ರೆ ನಮ್ಮವ್ರನ್ನ ನಾವು ಬೆಳೆಸುವಂತ ಒಂದು ಪ್ರಕ್ರಿಯೆ ಒಳಗೆ ನಮ್ಮ ಈ ಒಂದು ಸಂಘಟನೆಗಳೆಲ್ಲ ಕೆಲಸ ಮಾಡಿ ಅಂತೇಳಿ ನಾನು ಆಶಿಸ್ತೇನೆ. ಜೊತೆಗೆ ಇವತ್ತು ನಿಜವಾಗ್ಲೂ ಡೊಳ್ಳು ಕುಣಿತದ ಮೂಲಕ ಬಂದಿದೆ. ಅಂದ್ರೆ ಡೊಳ್ಳು ಅಥವಾ ಡಮರು ಅಂದ್ರೆ ಈಶ್ವರನ ಡಮರು ಒಳಗೆ ಈ ಒಂದು ಶಬ್ದಗಳು ಉದಯ ಆಗಿರ್ತಕ್ಕಂಥದ್ದು. ನಂತರ ನಾವು ಇಲ್ಲಿ ವೇದಘೋಷಗಳಾಗಿದೆ, ಆ ಶಬ್ದಗಳಿಂದಲೇ ವೇದ ಉತ್ಪಾದನೆ ಆಗಿರೋದು. ವೇದಗಳಿಂದ ಈ ಎಲ್ಲ ಮಾನೀಯರು ಎಲ್ಲ ಚೆನ್ನಾಗಿ ಮಾತಾಡಿದ್ದಾರೆ, ಒಳ್ಳೆ ವಿದ್ಯಾಬುದ್ಧಿಯನ್ನು ಕೊಡ್ತಕ್ಕಂಥವ್ರು ನಮ್ಮ ಟೀಚರ್ಸ್ಗಳಿದ್ದಾರೆ. ಎಲ್ಲ ಕ್ಷೇತ್ರದಲ್ಲೂ ನಮ್ಮಲ್ಲಿ ಪಾಂಡಿತ್ಯ ಇದ್ದವರು ಇರ್ತಾರೆ. ಸೊ ಅವ್ರನ್ನ ನಾವು ಬಳಸ್ಕೊಂಡು ಒಳ್ಳೆಯ ರೀತಿಯ ಒಂದು ಯೋಜನೆ ರೂಪಿಸ್ಬೋದು. ಈಗ ಭಗವದ್ಗೀತಾ ಅಭಿಯಾನದಲ್ಲಿ ಬಹಳಷ್ಟು ಕಡೆ ನಾನು ಮಹಿಳೆಯರೆಲ್ಲ ಈಗ ಮನೇಲಿ ನಮ್ಮ ತಾಯಿಯೂ ಅಷ್ಟೇ 70-71 ವರ್ಷ ಆದರೂ ಈಗ ಭಗವದ್ಗೀತೆ ಕಲಿತಾ ಇದ್ದಾರೆ. ನಮ್ಮ ಕೆಲವೊಂದು ಕಡೆ ಈಜು ಕಲಿತಾ ಇದ್ದಾರೆ ಮಾತೆಯರು. ಯಾವುದೇ ಜೀವನೋತ್ಸವವನ್ನು ನಾವು ಕಲ್ಕೊಳ್ಬಾರ್ದು. ಸೊ ಜಾಸ್ತಿ ಏಜ್ಡ್ ಆಗಿದ್ರು ಹಳ್ಳಿಯೊಳಗಿರ್ತಕ್ಕಂಥ ನಮ್ಮ ಹಿರಿಯರ ಒಂದು ಜೀವನೋತ್ಸವ ನಮ್ಮ ಹೊರಗಡೆ ದುಡಿತಾ ಇರ್ತಕ್ಕಂಥ ಯುವಕರಲ್ಲಿ ಇಲ್ಲ. ಅವ್ರು ಬೆಳಗ್ಗೆ 8 ಗಂಟೆ 9 ಗಂಟೆಗೆ 7ರಿಂದ ಜೀವನ ಪ್ರಾರಂಭ ಆಗುತ್ತೆ. ಆದರೆ ನಮ್ಮ ಹಳ್ಳಿಯೊಳಗೆ ಈಗ ಆಕಳಲ್ಲಿ ಇಲ್ಲದೋ ಇದ್ರು ಸಹ 5:30-6 ಗಂಟೆಗೆ ಬೆಳಗಾಗುತ್ತೆ. ಸೊ ಅದು ನಮ್ಮ ಒಂದು ನಿಜವಾದ ನಿಯಮ, ನಾವು ನಿಷ್ಠೆಯನ್ನು ಇಟ್ಕೊಳ್ಳೋಣ. ಸೊ ಜೊತೆಗೆ ಆದಷ್ಟು ನಮ್ಮ ಉದ್ಯಮಗಳನ್ನು ಬೆಳೆಸೋದಕ್ಕೆ ನಾವೆಲ್ಲ ಹೆಚ್ಚು ಶ್ರಮಿಸೋಣ ಅಂತೇಳಿ ಆಶಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನಿಸಿದ್ದಕ್ಕಾಗಿ ಎಲ್ಲರಿಗೂ ಸಹ ನಾನು ಮತ್ತೊಮ್ಮೆ ಪೂರ್ವಕವಾದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಾವು ಆಡುವ ಮಾತು ಹೀಗಿರಲಿ ಗೆಳೆಯ, ಮೃದು ವಚನ ಮೂಲಕ ಗೆಲ್ಲುವುದು ತಿಳಿಯ.
ಮೌನ ಮೊಗ್ಗೆಯ ನೊಡೆದು ಮಾತರಳಿ ಬರಲಿ, 3 ಗಳಿಗೆಯ ಬಾಳು ಮನ ಮದಿಸುತ್ತಿರಲಿ. ಕಣವಿಯವರ ಸಾಲುಗಳನ್ನ ನೆನಪಿಸ್ಕೊಳ್ತಾ ನಮಗೆ ಒಂದಷ್ಟು ಮಾತುಗಳನ್ನು ಆಡಿರ್ತಕ್ಕಂಥ, ನಮ್ಮನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಸಮಯದ ಅಭಾವವನ್ನ ನಾವು ಹೇಳಿದ್ರು ಕೂಡ ಅವರು ಮನಸ್ಸಿಗೆ ಹಾಕೊಳ್ಳದೆ ಮಾತಾಡಿ ನಮಗೆ ಇಷ್ಟೊಂದು ವಚನಗಳನ್ನ ಹೇಳಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ. ಈಗ ನಮ್ಮನ್ನ ಉದ್ದೇಶಿಸಿ ರಾಜಾರಾಮ್ ಹೊಸಪಾಳೆ ಇವರು ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ಇವರು ಪ್ರತಿಬಿಂಬ ಸಂಚಾಲನಾ ಸಮಿತಿಯ ಸಂಚಾಲಕರು ಕೂಡ. ಇವರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ. ವೇದಿಕೆ ಮೇಲಿರುವ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಉದ್ಘಾಟನಾ ಭಾಷಣದಲ್ಲಿ ನಮ್ಮೆಲ್ಲರನ್ನು ಕೆಲವು ವಿಚಾರಗಳನ್ನು ಒಳ್ಳೆ ತಮಾಷೆಯಾಗಿ ನಾವು ತಿಳಿಸ್ಬಿಟ್ಟಿದ್ದಾರೆ. ಆದರೆ ಆ ತಮಾಷೆ ಹಿಂದೆ ಏನಿದೆ ಅಂತ ವಿಚಾರ ಮಾಡೋದಕ್ಕೆ ನಮಗೆ ಬಿಟ್ಟಿದ್ದಾರೆ ಅವರು ಅಂತ ಡಾಕ್ಟರ್ ಎಂ.ಕೆ. ಭಟ್ ಸರ್ವಾಯಿಗಳು ನನಗೆ ಸುಮಾರು 40 ವರ್ಷಗಳಿಗೂ ಅಧಿಕ ಸ್ನೇಹಿತರು ಹೌದು, ನಮ್ಮ ಕುಟುಂಬದ ವೈದ್ಯರು ಹೌದು. ಹಾಗೆ ನಮ್ಮ ಕಟ್ಟಿನಕೆರೆ ಸೀತಾರಾಮಯ್ಯನವರು ಅಂತಂದರೆ ನನ್ನ ಸಹಪಾಠಿ ಹೋದವರು. ಇದೇ ಶಾಲೆಯಲ್ಲಿ ನಾವು ಅವರ ಒಟ್ಟಿಗೆ ಓದಂಥವ್ರು. ಅವರು ಕೃಷಿಗೆ ಹೋದ್ರು, ನಾನು ಈ ಕಡೆ ರೈಸ್ ಮಿಲ್ಲು ಇದರಿಂದ ವ್ಯಾಪಾರ ಉದ್ಯಮಕ್ಕೆ ಹೋಗೋದು. ಹಾಗಾಗಿ ಸ್ವಲ್ಪ ಮಧ್ಯೆ ನಮಗೂ ಅವರಿಗೂ ವ್ಯಾಪಾರ ಇತ್ತು. ಈಗ ಇತ್ತಿತ್ತಾಗಿ ನಾವು ಅವರು ಹೆಚ್ಚು ಸೇರ್ತಾ ಇದ್ದೇವೆ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮ ಮಹಾಬಲೇಶ್ವರ್ ಅವರು, ನನಗೆ ಅವ್ರನ್ನ ಭಾಳ ಪರಿಚಯ ಇರಲಿಲ್ಲ. ನಮ್ಮ ಹೂವಾ ಅಶೋಕ್ ಅವರಿಂದ ಅವರು ಸಾಗರದ ತೋಟಗಾರಿಕೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಅವರು ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬ ಸಂತೋಷ. ಹಾಗೇನೆ ನಾನು ರಾಧಾಲಕ್ಷ್ಮೀ ದೇವಪ್ಪ ಅವರು ಒಟ್ಟಿಗೆ ನಿರ್ದೇಶಕರಾಗಿದ್ವಿ. ಆವಾಗ ಅವರ ಪರಿಚಯ ಚೆನ್ನಾಗಾಗಿತ್ತು. ಇವತ್ತಿನ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದು ತುಂಬ ಸಂತೋಷ. ಹಾಗೆಯೇ ನಮ್ಮ ವೇದಿಕೆಯ ಮುಂದೆ ಕೂತಂತ ಅತಿ ಗಣ್ಯರು ನೀವು, ಯಾಕೆಂದ್ರೆ ನೀವು ಅಲ್ಲಿ ಕೂತ್ಕೊಳ್ಳೋದ್ರೆ ನಾವು ಇಲ್ಲಿ ಕೂತ್ಕೊಂಡು ಪ್ರಯೋಜನ ಇದೆ. ಹಾಗೆ ನಮ್ಮ ಸ್ನೇಹಿತರು ಎಚ್ ಜಿ ಶಿವರಾಮ್ ಅವರು, ಹಾಗೆ DJ ತಲಗೇರಿ ಅವರು, ನಮ್ಮ ಗಣಪತಣ್ಣ, ಎಲ್ಲರೂ ಬಂದಿದ್ದಾರೆ. ನಾ ಹೆಸರು ಹೇಳಿದ್ರೆ ಸುಮಾರು ಅದೇ ಆಗಿ ಹೋಗ್ತದೆ. ಸುಭಾಷಕ್ ಅವರು ಬಂದಿದ್ದಾರೆ. ಆಮೇಲೆ ಪತ್ರಿಕಾ ಮಿತ್ರರು ನಮಗೆ ಮುಖ್ಯವಾಗಿ ಬೇಕಾದರೂ ಅವರೇ. ಯಾಕೆಂತಂದ್ರೆ ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಇಡೀ ಕರ್ನಾಟಕದಾದ್ಯಂತ ತಿಳಿಸುವವರು ಅವರೇನೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಏನು 2 ವರ್ಷಗಳ ಹಿಂದಿನಿಂದಲೂ ನಮಗೆ ಈ ಒಂದು ಅಖಿಲ ಹವ್ಯಕ ಮಹಾಸಭಾದಿಂದ ನಿಮ್ಮ ಸರ್ವತಾಲೂಕಿನಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಬಹಳ ಸರಿ ಹೇಳಿದ್ರು. ಅನೇಕ ಕಾರಣಗಳಿಂದ ಈ ಕಾರ್ಯಕ್ರಮಗಳನ್ನು ನಮಗೆ ಮಾಡಲಿಕ್ಕೆ ಆಗಿರಲಿಲ್ಲ. ಆದರೆ ಈಗ ಏನು ಅಂತಂದ್ರೆ 27, 28, 29 ವಿಶ್ವ ಹವ್ಯಕ ಸಮ್ಮೇಳನ ಇದೆ. ಇಲ್ಲಿ ನಮ್ಮಲ್ಲಿ ಏನಾಯ್ತು ಅಂತಂದ್ರೆ ಸ್ವಲ್ಪ ನಾವು ಜನವರಿ ಮಾಡಿಬಿಡೋಣ, ಈಗ ಸ್ವಲ್ಪ ಕೊಯ್ಲು ಜನ ಬರೋದು ಕಡಿಮೆ ಆಗ್ಬೋದು ಅಂತ ಅನೇಕ ಜನ ಮಾತಾಡಿದ್ರು. ನಾನು ಎಂ.ಕೆ. ಭಟ್ರಲ್ಲಿ ಏನ್ ಮಾಡೋದು, ಎಂ.ಕೆ. ಭಟ್ರೆ ಅಂದ್ರೆ ಮಾಡೋಣ ಬಿಟ್ಟಾಗ ನೀಡ ಆಯ್ತು ಅಂತ ಧೈರ್ಯ ಕೊಟ್ಟ. ಮತ್ತೆ ನಮ್ಮ ಎಲ್ಲ ಮಿತ್ರರು ಇಲ್ಲ ಮಾಡ್ಬೋದು, ಮಾಡೋಣ, ಹೇಗಾದ್ರೂ ಆಗಲಿ. ಅದು ಮೊದಲು ನವೆಂಬರ್ 10ಕ್ಕೆ ಅಂತ ಆಗಿತ್ತು. ಆನಂತರ ಅದು ಮುಂದುವರೆದು ಡಿಸೆಂಬರ್ 8 ಅಂತ ಆಯಿತು. ನಿನ್ನೆ ನಾವು ಈ ವೇದಿಕೆಯಲ್ಲಿ ನೀವು ನೋಡಿರ್ಬೋದು, ಕೆಳಗಡೆ ನಮ್ಮ ಯುವಕರು ತುಂಬಾ ಕಷ್ಟಪಟ್ಟು ವೇದಿಕೆಯನ್ನು ಸಿದ್ಧಪಡಿಸಬೇಕು ಅಂತ ಅಷ್ಟರಲ್ಲಿ ಮಳೆ ಬಂದು ತೊಂದರೆ ಆಯಿತು. ಆದರೆ ನಾವು ನಮ್ಮ ತೊಂದರೆಗಿಂತ ಇವತ್ತು ರೈತರು ಅವರ ಜಮೀನಿನಲ್ಲಿ ಅವ್ರ ವರ್ಷಿಡೀ ಬೆಳೆದಂತಹ ಬೆಳೆ ನಾಶವಾಗಿದ್ದಕ್ಕೆ ನೋಡಿದ್ರೆ ನಮ್ಮ ತೊಂದರೆ ಏನೂ ಅಲ್ಲ. ಅದಕ್ಕೆ ನಾವೇನು ನಮಗೆ ತೊಂದರೆ ಆಗಿತ್ತು, ಇದನ್ನು ನಾವು ಇನ್ನೂ ಭರ್ಜರಿ ಮಾಡ್ತಿದ್ವಿ
ಅಂತ ನಾವು ಹೇಳ್ಕೊಳ್ಳೋದು ಇಲ್ಲ. ಹಾಗೇನೆ ನಮಗೆ ಈಗ ಒಂದು ಕಾರ್ಯಕ್ರಮ ನಡೆಸಬೇಕು ಅಂತಾದ್ರೆ ನಾವು ಈ ಡಿಸೆಂಬರ್ 8ಕ್ಕೆ ಮಾಡೋಣ. ಯಾಕೆಂತಂದ್ರೆ 27, 28, 29 ವಿಶ್ವ ಹವ್ಯಕ ಸಮ್ಮೇಳನ ಇರೋದ್ರಿಂದ ನಾವು ಇದನ್ನ ಇನ್ನು ಮುಂದೆ ಹಾಕೋದು ಯಾವುದೇ ಕಾರಣಕ್ಕೂ ಸರಿಯಲ್ಲ ಅಂತೇಳಿ ನಾವು ಆ ಕಾರ್ಯಕ್ರಮವನ್ನ ಒಪ್ಕೊಂಡ್ವಿ. ಮತ್ತೆ ಆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾವೆಲ್ಲ ನಮ್ಮ ಸ್ನೇಹಿತರೆಲ್ಲ ಸೇರಿ ಇಲ್ಲಿ ತುಂಬಾ ಕಷ್ಟಪಟ್ಟು ವೇದಿಕೆ ನಿರ್ಮಾಣ ಇರೋದು ಎಲ್ಲ ಮಾಡಿದ್ದಾರೆ. ಹಾಗೇನೆ ಈ ಪ್ರತಿಬಿಂಬ ಕಾರ್ಯಕ್ರಮದ ವಿಶೇಷ ಏನಪ್ಪಾ ಅಂತಂದ್ರೆ ಇದು ಸಂಪೂರ್ಣವಾಗಿ ಹವ್ಯಕರ ಕಾರ್ಯಕ್ರಮ ಇದೆ. ಇಲ್ಲಿ ನಾವು ಮೊದಲನೇ ಬಾರಿಗೆ ಸೊರಬ ತಾಲೂಕಿನಲ್ಲಿ ಹವ್ಯಕ ಸಮ್ಮೇಳನ ಆಗಿರಲಿಲ್ಲ. ಆ ಒಂದು ಹವ್ಯಕ ಒಂದು ಸಮ್ಮೇಳನ ಮಾಡಬೇಕು, ಇಲ್ಲಿ ಪ್ರತಿಬಿಂಬ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಾವು ತುಂಬಾ ಇಷ್ಟಪಟ್ವಿ. ಹಾಗೆಯೇ ಆ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಹಾಗೆಯೇ ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ ಕೆಲವು ಸಂಸ್ಥೆಗಳಿಗೆ, ಕೆಲವು ದೇಶಕ್ಕೂ ಇರ್ಬೋದು, ಕೆಲವು ಸಂಸ್ಥೆಗಳಿಗೂ ಇರ್ಬೋದು, ಕೆಲವು ವ್ಯಕ್ತಿಗಳ ಅನಿವಾರ್ಯತೆ ಇದೆ. ಅನಿವಾರ್ಯತೆ ಅಲ್ಲ, ಅವಶ್ಯಕತೆ ಇದೆ. ಹಾಗೆಯೇ ನಮ್ಮ ಸಂಸ್ಥೆಗೆ ಶ್ರೀ ಡಾಕ್ಟರ್ ಕಜಯ್ ಅವರು ಬಂದ ಮೇಲೆ ಬಹಳಷ್ಟು ಕೆಲಸ ಕಾರ್ಯಗಳಿಗೆ ಚಾಲನೆ ಕೊಟ್ಟರು ಅವರು. ನಾನು ಅವಾಗ ನಿರ್ದೇಶಕನಾಗಿ ಇದ್ದೆ. ಅಲ್ಲಿ ಅವರ ಒಂದು ಮುಂದಾಳತ್ವದಲ್ಲಿ 2ನೇ ವಿಶ್ವ ಹವ್ಯಕ ಸಮ್ಮೇಳನ ನಡೀತು. ಆನಂತರ ಇದು 3ನೇ ವಿಶ್ವ ಹವ್ಯಕ ಸಮ್ಮೇಳನ ನಡೀತಾ ಇದೆ. ಇದು ಯಾಕೆ ಹೇಳ್ತೇನೆ ಅಂತಂದ್ರೆ ಇದು ಹವ್ಯಕ ಇದು ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿತ್ತು. ಇದು ಇವತ್ತು ಏನಾಗಿದೆ ಅಂತಂದ್ರೆ ಇವತ್ತು ಮನೆ ಬಾಗಿಲಿಗೆ ಹವ್ಯಕ ಬಂದಿದೆ. ಇದೊಂದು ವಿಶೇಷ ನೋಡಿ. ನಾವು ಅಖಿಲ ಹವ್ಯಕ ಮಹಾಸಭಾನ ಸಂಗೀತ ಕೇಳಿದ್ದು ಬೆಂಗಳೂರಿನಾಗಿದೆ ಅಂತ, ಆದ್ರೆ ಇವತ್ತು ಹಳ್ಳಿಗೂ ಬಂದಿದೆ. ಅದೊಂದು ವಿಶೇಷ ನಮಗೆ. ಹಾಗೆ ನಾವು ಈ ಯಾಕೆ ಸಮ್ಮೇಳನ ಮಾಡಬೇಕು, ಸಂಘಟನೆಗಳು ಯಾಕೆ ಬೇಕು? ನಮ್ಮ ಪತ್ರಿಕಾ ಮಿತ್ರರು ಕೇಳಿದ್ರೆ ಹೇಳ್ತಾರೆ ಅವರು, ಇಲ್ಲ ಯಾವುದೋ ಒಂದು ಬೇಡಿಕೆ ಇದ್ರೆ ಸಂಘಟನೆ ಆಗಬೇಕು. ಖಂಡಿತ ನಮಗೆ ಆ ತರದ ಬೇಡಿಕೆ ಇಲ್ಲ. ಬೇರೆ ಬೇರೆ ಜನಾಂಗದವರು ಸಂಘಟನೆ ಮಾಡಿದಾಗ ನಮ್ಮ ಇವರಿಗೆ ಟಿಕೆಟ್ ಕೊಡಿ, ನಮ್ಮ ಇವರಿಗೆ ಮಂತ್ರಿ ಪದವಿ ಕೊಡಿ, ನಮ್ಮ ಇವರಿಗೆ ಇಂಥ ಅಧಿಕಾರ ಕೊಡಿ ಅಂತ ಕೇಳ್ತಾರೆ. ನಾವು ಆ ಥರ ಅಧಿಕಾರ ಅಥವಾ ಮತ್ತೊಂದು ಏನನ್ನು ಕೇಳ್ತಾ ಇಲ್ಲ. ಹಾಗೇನೆ ಈಗ ನಮ್ಗೆ ಹೆಚ್ಚಿಗೆ ಬಂದ್ಬಿಟ್ಟು ಬಹಳ ಮಾತಾಡ್ಬಿಟ್ಟು ಹಾಗೆ ಯಾಕೆಂತಂದ್ರೆ ಆಯೋಜಕರು ಹೇಳಿದಂಗೆ ಇದು ಸ್ವಲ್ಪ ತಡ ಆಗಿ ಪ್ರಾರಂಭ ಆಗಿದ್ರಿಂದ ಈಗ ಮುಂದಿನ ಕಾರ್ಯಕ್ರಮಗಳಿಗೆ ತೊಂದರೆ ಆಗೋದು ದೃಷ್ಟಿಯಿಂದ ನಾನು ಇನ್ನು ಬಹಳ ಹೆಚ್ಚೊತ್ತು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ನೀವು ಎಲ್ಲ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾವು ಹಿಂದೆ ನಿಮ್ಮ ಮನೆಯವಾಗಿ ಬಂದು ಆಹ್ವಾನವನ್ನು ಕೊಟ್ಟಿದ್ವಿ. ಅದರ ಪ್ರಕಾರವಾಗಿ ನೀವೆಲ್ಲರೂ ಬಂದಿದ್ದೀರಿ, ಸಂತೋಷವಾಗಿದೆ. ಈ ಮುಂದೂ ಕೂಡ ಇದೇ ರೀತಿ ಸಹಕಾರ ಕೊಟ್ಟು ಕಾರ್ಯಕ್ರಮಗಳನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ವಂದಿಸುತ್ತಾ ನನ್ನ ಒಂದು 2 ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಿತನುಡಿಗಳ ನಾಡಿರ್ತಕ್ಕಂಥ ಸಂಚಾಲಕರು ಮತ್ತು ಅಧ್ಯಕ್ಷರಾಗಿರ್ತಕ್ಕಂಥ ರಾಜಾರಾಮರಾವ್ ಉತ್ಸವಾಳ ಇವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ವಿ. ಈಗ ಕಾರ್ಯಕ್ರಮ ಉದ್ಘಾಟನೆಯ ಅಂತಿಮ ಘಟ್ಟಕ್ಕೆ ಬಂದಿದೆ. ಅದರ ನಡುವೆ ಒಂದು ಅನೌನ್ಸ್ಮೆಂಟ್. ಕಾರ್ಯಕ್ರಮಕ್ಕೆ ಹಾಜರಾಗಿರ್ತಕ್ಕಂಥ ಎಲ್ಲ ಮಾತೆಯರು ಮಹನೀಯರು ಕೂಡ ಕೌಂಟರ್ ನಲ್ಲಿ ಹೆಸರನ್ನ ನೋಂದಾಯಿಸಬೇಕು. ಅದ್ರ ಜೊತೆಗೆ ಅಖಿಲ ಹವ್ಯಕ ಮಹಾಸಭಾದ ಸದಸ್ಯತ್ವವನ್ನು ಹೊಂದಿರದೇ ಇರ್ತಕ್ಕಂಥ ಹವ್ಯಕ ಬಾಂಧವರೆಲ್ಲರೂ ಕೂಡ ಅದೇ ಕೌಂಟರ್ ನಲ್ಲಿ ಸದಸ್ಯತ್ವವನ್ನ ಪಡೀಲಿಕ್ಕೆ ಅವಕಾಶ ಇದ್ದು ದಯವಿಟ್ಟು ಎಲ್ಲರೂ ಕೂಡ ಸದಸ್ಯತ್ವವನ್ನ ಮಾಡಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ವಿ. ಈಗ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ, ಇದನ್ನ ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಮಗಳ ಓದಿಕೆ ಇವರನ್ನು ಕೇಳ್ಕೊಳ್ತಾ ಇದ್ವಿ. ಇದ್ರ ಜೊತೆಗೆ ಅಧ್ಯಕ್ಷರು ಉದ್ಘಾಟಕರು ಎಲ್ಲರಿಗೂ ಕೂಡ ಒಂದು ನಮ್ಮ ಗೌರವವನ್ನ ಸಮರ್ಪಣೆ ಮಾಡ್ತಾ ಇದ್ವಿ. ಅದನ್ನ ಅವರೆಲ್ಲರೂ ಕೂಡ ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ವಿ. ಆದ್ಮೇಲೆ ಮೊಟ್ಟಮೊದಲನೇ ಬಾರಿಗೆ ಸಾಗರ ಸಭಾ ಪ್ರಾಂತ್ಯದಿಂದ ಹವ್ಯಕ ಪ್ರತಿಬಿಂಬ ಕಾರ್ಯಕ್ರಮವನ್ನು ಈ ವಿಸಂ ಪ್ರೌಢಶಾಲಾ ಆವರಣದಲ್ಲಿ ಆಯೋಜನೆ ಮಾಡಬೇಕು ಅಂತ ಅಖಿಲ ಹವ್ಯಕ ಮಹಾಸಭಾ ಬೆಂಗಳೂರು ಇವರ ಸಂಘಟನಾ ದೃಷ್ಟಿಯಿಂದ
ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಸೊರಬ ತಾಲೂಕಿನ ಈ ಕ್ಷೇತ್ರದಲ್ಲಿ ನಡೆಸ್ತಾ ಇದ್ದೇವೆ. ಯಾಕೆಂದರೆ ಕಂಡ ಸುದ್ದಿ ಮಾತನಾಡ್ತಾ ಕಾಲಹರಣ ಮಾಡುವಂತಹ ಹವ್ಯಕರನ್ನು ಏನಾದರೂ ಮಾಡಿ ಒಂದುಗೂಡಿಸಬೇಕು ಅನ್ನುವಂತಹ ಸದಾಶಯದೊಂದಿಗೆ ವಿಶ್ವ ಹವ್ಯಕ ಸಮ್ಮೇಳನದಲ್ಲೂ ಕೂಡ ಭಾಗವಹಿಸಿ ಇದೇ ಸಂಘಟನೆಯಲ್ಲಿ ಅಂತ ಹೇಳಿ ಪೂರ್ವಭಾವಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವಿಲ್ಲಿ ಆಯೋಜನೆ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರತಿಬಿಂಬದ ಸಂಚಾಲಕರು ಆದಂತಹ ಶ್ರೀಯುತ ಎಚ್ ರಾಜಾರಾಮರಾವ್ ಬಸವಾಡೆ ಇವರಿಗೆ ಫಲವನ್ನು ನೀಡುವುದರ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದನ್ನು ನಮ್ಮ ಕೆ ರಾಘವೇಂದ್ರ ಅವರು ಕಾರ್ಯದರ್ಶಿಗಳು ವಿದ್ಯಾರ್ಥಿ ಸಂಘ ವಿಶ್ರಾಣಿ ಇವರು ನೀಡಬೇಕಂತ ಕೇಳ್ಕೊಳ್ತೇನೆ. ಎಚ್ ರಾಜಾರಾಮರಾವ್ ಬಸವಾಡೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಹಾಗೂ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂತಹ ಜನಪ್ರಿಯ ವೈದ್ಯರು, ಜನರ ನಾಡಿ ಮಿಡಿತ ಅಲ್ಲೇ ಆಸ್ಪತ್ರೆ ರೋಗಿಗಳನ್ನು ನೋಡ್ತಾರೆ, ಹಾಗೆ ಇಲ್ಲಿ ಕೂಡ ನಮ್ಮ ಹವ್ಯಕರ ನಾಡಿ ಮಿಡಿತವನ್ನು ಅರಿತು ಚಂದದಲ್ಲಿ ಮಾತನಾಡಿ ಸಂಘಟನೆ ಹೇಗಿರಬೇಕು, ನಮ್ಮ ಹವ್ಯಕರು ಹೇಗಿರಬೇಕು ಅನ್ನುವಂತಹ ಮಾಹಿತಿಯನ್ನ ನಮ್ಮೊಂದಿಗೆ ಹಂಚಿಕೊಂಡ ನಗುಮೊಗದ ಡಾಕ್ಟರ್ ಎನ್ ಕೆ ಭಟ್ ಇವರಿಗೆ ಟಿ.ವಿ. ಶೇಷಾಚಲ್ ಅವರು ಫಲತಾಂಬೂಲವನ್ನು ನೀಡುವುದರ ಮುಖಾಂತರ ಅಭಿನಂದಿಸಬೇಕಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಅಭ್ಯಾಗತರಾಗಿ ಆಗಮಿಸತಕ್ಕಂತಹ ಅಖಿಲ ಹವ್ಯಕ ಮಹಾಸಭಾದ ನಿರ್ದೇಶಕರಾದಂತಹ ಶ್ರೀಮತಿ ರಾಜಲಕ್ಷ್ಮೀ ದೇವಪ್ಪ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಶ್ರೀಮತಿ ಚಂದ್ರಮತಿ ಅವರು ಫಲವನ್ನು ನೀಡುವುದರ ಮುಖಾಂತರ ಅಭಿನಂದಿಸ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳು. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಗತಿಪರ ಕೃಷಿಕರು, ಕೊಡುಗೈ ದಾನಿಗಳು, ಯಾವುದೇ ಕಾರ್ಯಕ್ರಮ ಇರಲಿ, ನೀವು ಅವ್ರ ಮನೆ ಬಾಗಿಲಿಗೆ ರಸ್ತೆ ಮೇಲೆ ಸಿಕ್ಕಿದಾಗ ಸಿದ್ದರಾಮಣ್ಣ ಇಂಥದ್ದೊಂದು ಕಾರ್ಯಕ್ರಮ ಮಾಡೋದು ಮಾಡಿದ್ಯಾ ಅಂದ್ರೆ ಸಾಕು, ಡ್ರೈ ಜೇಬಿಗೆ ಕೈ ಹೋತು ಅಂತಾನೆ ಯಥಾಶಕ್ತಿ 5 ಇದಕ್ಕೂ 10,000 ಇದಕ್ಕೂ ಕೊಡುವಂತಹ ದಾನಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದನ್ನ ವೇದಮೂರ್ತಿ ಚಂದ್ರಶೇಖರ್ ಭಟ್ ಅವರು ನೆರವೇರಿಸಿಕೊಡ್ತಾ ಇದ್ದಾರೆ. ಧನ್ಯವಾದಗಳು. ಇನ್ನೋರ್ವ ಅಭ್ಯಾಗತರಾದಂತಹ ಶ್ರೀಯುತ BS ಮಹಾಬಲೇಶ್ವರ್ ಸಹಾಯಕ ನಿರ್ದೇಶಕರು ತೋಟಗಾರಿಕಾ ಇಲಾಖೆ ಸಾಗರ ಇವರು ಕೂಡ ಸಮಯಕ್ಕೆ ಸರಿಯಾಗಿ ಅಂದ್ರೆ ನಾವು 9 ಗಂಟೆ 8:30ಗೆ ಬಂದು ಯಾರು ಕೂಡ ಮಾಡೋದಿಲ್ಲ, ನೀರನ್ನ ನಾವು ಹಾಕಿಸಬೇಕು ಅಂತದ್ರಲ್ಲಿ ಸ್ವಯಂ ಪ್ರೇರಿತರಾಗಿ ಬಂದು ಈ ಒಂದು ಕಾರ್ಯಕ್ರಮ ಚಂದ ಆಗ್ಬೇಕು ಅಂತ ಹೇಳಿ ಮುಂಚಿತವಾಗಿ ಬಂದು ಈ ಕಾರ್ಯಕ್ರಮ ಚಂದಗೊಳಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹವ್ಯಕ ಪ್ರತಿಬಿಂಬದ ಪರವಾಗಿ ನಮ್ಮ ಟಿ.ವಿ. ರಾಘವೇಂದ್ರ ಅವರು ಅಭಿನಂದಿಸ್ತಾ ಇದ್ದಾರೆ. ಹೃತ್ಪೂರ್ವಕವಾದ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಸ್ಥಳದಾನ ನೀಡಿರ್ತಕ್ಕಂತಹ ಶ್ರೀ ವಿದ್ಯಾರ್ಥಿ ಸಂಘ ರಿಜಿಸ್ಟರ್ ವಿಶ್ರಾಣಿಯವರ ಆಡಳಿತ ಮಂಡಳಿಗೆ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಪ್ರಚುರಪಡಿಸಲಿಕ್ಕೆ ಆಗಮಿಸಿರ್ತಕ್ಕಂತಹ ಪತ್ರಕರ್ತರಿಗೆ, ಮುಖ್ಯವಾಗಿ ಎಲ್ಲ ರೀತಿಯ ಸಲಹೆ ಸಹಕಾರಗಳನ್ನು ನೀಡಿರ್ತಕ್ಕಂತಹ ಹವ್ಯಕ ಪ್ರತಿಬಿಂಬದ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಕೆಲವು ಸ್ಪರ್ಧೆಗಳಿದ್ದಾವೆ, ಆ ಸ್ಪರ್ಧೆಯನ್ನು ಚಂದಗಾಣಿಸಿಕೊಳ್ಳಲು ಆಗಮಿಸಿರ್ತಕ್ಕಂತಹ ಬಂಧು ಭಗಿನಿಯರಿಗೆ ಹಾಗೂ ಮಧ್ಯಾಹ್ನದ ನಂತರ ಊಟ ಆದ ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಲಿಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ತಂಡದವರಿಗೆ ಹಾಗೂ ಹವ್ಯಕ ಮಹಾಸಭೆಯ ಎಲ್ಲ ಪದಾಧಿಕಾರಿಗಳಿಗೆ ಭೂಭಾಷಣ್ ಇರ್ಬೋದು, GGM ತಲಕೇರಿ ಇರ್ಬೋದು, ಹಾಗೂ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇವತ್ತು ಸಾಧಕರಿಗೆ ಸನ್ಮಾನ ಇದೆ, ಆಗಮಿಸಿರ್ತಕ್ಕಂತಹ ಸಾಧಕರಿಗೆ ನಮಗೆ ಮಧ್ಯಾಹ್ನದ ಬ್ರಾಹ್ಮಣರು ಎಂ ಕೆ ಭಟ್ ಹೇಳಿದಂಗೆ ಊಟಕ್ಕೆ ಭಾರಿ ಆಸೆ ಅಂತ ಸುರೇಶ್ ಜೋಶ್ ತಂಡದವರು ನಮಗೆ ಶುಚಿರುಚಿಯಾದ ಭೋಜನ ಮಾಡಲಿಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಿದ್ದೇನೆ. ನಮಸ್ಕಾರ. ಮುಂದಿನ ಅರ್ಪಣೆಯನ್ನ ಮಾಡಿರ್ತಕ್ಕಂಥ ಶ್ರೀ ಮಂಗಳಮೂರ್ತಿಗೆ ಇವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ವಿ. ಈಗ ಎಲ್ಲ ಸ್ಪರ್ಧೆಗಳು ಪ್ರಾರಂಭ ಆಗ್ತಾ ಇದ್ದು, ಚಿತ್ರಕಲೆ ಕೊಟ್ಟಿರೋ ಚಿತ್ರಕ್ಕೆ ಬಣ್ಣ ತುಂಬೋದು, ಚಿತ್ರಕಲೆ ಪರಿಸರಕ್ಕೆ ಸಂಬಂಧಪಟ್ಟಿರುವಂತ ಚಿತ್ರಕಲೆ ಇರ್ತಕ್ಕಂಥದ್ದು, ಅದು ಮತ್ತೆ ರಂಗೋಲಿ, ಆರತಿ ತಟ್ಟೆ ಇವೆಲ್ಲವೂ ಕೂಡ ಮೇಲೆ ಆಂಗ್ಲ ಮಾಧ್ಯಮ ಶಾಲೆಯ ಕಟ್ಟಡದಲ್ಲಿ ನಡೀತಾ ಇದ್ದು, ಎಲ್ಲರೂ ಅಲ್ಲಿ ಹೋಗ್ಬೇಕು ಅಂತ ಹೇಳಿ ಕೇಳ್ತಾ ಇದ್ವಿ.
ಎಲ್ರಿಗೂ ನಮಸ್ಕಾರ. ಈಗ ಮಳೆ ಸ್ವಲ್ಪ ಕಣ ಇದು ಮಳೆ ಕೂಡ ಸ್ವಲ್ಪ ಬಹಳ ಜಾಸ್ತಿ ಇರೋದ್ರಿಂದ ದಯಮಾಡಿ ಎಲ್ಲರೂ ಸಾಕಷ್ಟು ತಕ್ಷಣ ಬೇರೆ ವಿಭಾಗಗಳಲ್ಲಿ ಬೇರೆ ಕಡೆಗಳಲ್ಲಿ ಸ್ಪರ್ಧೆಗಳನ್ನು ಪ್ರಾರಂಭ ಮಾಡಿದ್ಯಾ. ಮೊದಲನೇದಾಗಿ ನಮ್ಮ ಜೊತೆ ಇಟ್ಕೊಂಡು ಎಂತ ಮಾಡೋದಿತ್ತು? ಅವರು ಎಂತ ಮಾಡೋಕ್ಕಿಂತ ಈಗ ಎಂತ ಇಲ್ಲ.